ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಮಲೆನಾಡಿನಲ್ಲಿ ಒಂದು ಸಲ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಅಂದ್ಬಿಟ್ರೆ ಏಡಿ ಹಿಡಿಯೋದು, ಮೀನು ಹಿಡಿಯೋದು ಇವೆಲ್ಲ ಕೆಲಸಗಳು ಸ್ಟಾರ್ಟ್ ಆಗಿಬಿಡ್ತವೆ. ಜನರೆಲ್ಲ ಹೋಗಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮೀನು ಏಡಿಗಳನ್ನು ಹಿಡ್ಕೊಂಡು ಬರ್ತಾರೆ. ಮಳೆಗಾಲದ ಮಲೆನಾಡಿನಲ್ಲಿ ಏಡಿ ಹಿಡಿಯುವ ಪ್ರೊಸೆಸ್ಸು ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸೋನಿದ್ದೀನಿ. ಸ್ನೇಹಿತರೆ, ಈಗ ನೀವು ಇಲ್ಲಿ ನೋಡ್ತಾ ಇರುವಂತಹದ್ದು ಚಿಕನ್ನಿನ ವೇಸ್ಟು. ಅಂದರೆ ಈಗ ಚಿಕನ್ ಶಾಪ್ಗಳಲ್ಲೆಲ್ಲ ವೇಸ್ಟ್ ಉಳಿಯುತ್ತಲ್ವ, ಆ ವೇಸ್ಟನ್ನು ಅಂಗಡಿಗೆ ಹೋಗಿ ತೊಗೊಂಡು ಬರ್ತಾರೆ. ಆನಂತರ ಈ ರೀತಿ ಚೀಲಗಳಲ್ಲಿ ಕಟ್ಟಿ ಅದನ್ನು ಚೆನ್ನಾಗಿ ಪ್ಯಾಕ್ ಮಾಡಿ ಪೊಟ್ಟಣಗಳ ರೀತಿ ಅದನ್ನು ರೆಡಿ ಮಾಡ್ತಾರೆ. ನೀವೆಲ್ಲ ಹೆಚ್ಚಾಗಿ ನೋಡಿರಬಹುದು, ಮಲೆನಾಡಿನ ಕಡೆಗಳಲ್ಲಿ ಏನಾದರೂ ಕೋಳಿ ಕೊಯ್ಯುವ ಹಬ್ಬ ಇತ್ತು ಅಂತ ಅಂದ್ಬಿಟ್ರೆ, ಅಂದರೆ ಉದಾಹರಣೆಗೆ ಈ ಆರಿದ್ರೆ ಮಳೆ ಹಬ್ಬ ಆಗಿರಬಹುದು, ಅಥವಾ ಹನಿ ಹಬ್ಬ ಅಂತ ಕೆಲವೊಬ್ಬರು ಕರೀತಾರಲ್ಲ, ಅದು ಆಗಿರಬಹುದು. ಆ ರೀತಿ ಹಬ್ಬಗಳೆಲ್ಲ ಇರೋ ಸಂದರ್ಭದಲ್ಲಿ ಕೋಳಿ ಕೊಯ್ದಾಗ ಇವರು ಅದರ ವೇಸ್ಟನ್ನು ಏನಿರುತ್ತೆ ಒಂದು ಕಡೆ ತೆಗೆದಿಟ್ಕೊಳ್ತಾರೆ. ಆ ನಂತರ ಬಂದಿರುವ ನೆಂಟರು ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಹೊಳೆ ಕಡೆ ಹೋಗಿ ಇವರು ಆ ಗೌಲನ್ನು, ಅಂದರೆ ಆ ಕೋಳಿಯ ವೇಸ್ಟನ್ನು ಅಲ್ಲೆಲ್ಲ ಇಟ್ಟು ಏಡಿಗಳನ್ನು ಹಿಡಿತಾರೆ. ಮೊದಲೆಲ್ಲ ಅಂದರೆ ಚಿಕನ್ ಸೆಂಟರ್ಗಳೆಲ್ಲ ಕಡಿಮೆ ಇದ್ದಂತಹ ಕಾಲದಲ್ಲಿ ಆವಾಗ ಮನೆಗೆ ತಂದಿರುವಂತಹ ಕೋಳಿಗಳ ವೇಸ್ಟನ್ನೇ ಇಟ್ಕೊಂಡು ಅವುಗಳನ್ನೇ ಉಪಯೋಗಿಸ್ತಿದ್ರು. ಆದರೆ ಈಗ ಹಾಗೇನಿಲ್ಲ. ಈಗ ನೀವು ಕೋಳಿಯನ್ನು ತರಬೇಕು ಅಂತಲೂ ಇಲ್ಲ, ಚಿಕನನ್ನು ತರಬೇಕು ಅಂತಲೂ ಇಲ್ಲ. ಚಿಕನ್ ಶಾಪಿಗೆ ಹೋಗಿ ಸ್ವಲ್ಪ ವೇಸ್ಟ್ ಕೊಡ್ರಿ ಅಂದರೆ ಅವರು ಕೊಡ್ತಾರೆ. ನೋಡಿ, ಈಗ ಇಲ್ಲಿ ಕೂಡ ಒಂದು 3-4 ಪೊಟ್ಟಣಗಳು ರೆಡಿ ಆಗಿದ್ದಾವೆ. ಅವುಗಳನ್ನೆಲ್ಲ ಈಗ ಚೀಲದಲ್ಲಿ ತುಂಬಿಕೊಂಡು ಏಡಿ ಹಿಡಿಲಿಕ್ಕೆ ಹೋಗಬೇಕಾಗಿರುತ್ತೆ. ಮಳೆಗಾಲದ ಟೈಮ್ನಲ್ಲಿ, ಅದರಲ್ಲೂ ರಾತ್ರಿ ಹೊತ್ತಿನಲ್ಲಿ ಏಡಿ ಹಿಡಿಲಿಕ್ಕೆ ಹೋಗುವಂಥದ್ದು ಜಾಸ್ತಿ. ಈಗ ಮೊದಲು ಮಳೆ ಆದಾಗ ಜಾಸ್ತಿ ನೀರಾಗತ್ತಲ್ವ, ಗದ್ದೆಯಲ್ಲೆಲ್ಲ ನೀರಾಗಿರುವಂಥದ್ದು ಹೋಗಿ ಹಳ್ಳ ಕೊಳ್ಳಗಳನ್ನು ಸೇರಿಕೊಳ್ಳುತ್ತೆ. ಆ ಹಳ್ಳ ಕೊಳ್ಳಗಳಲ್ಲಿ ಇದ್ದಂತಹ ಮೀನುಗಳೆಲ್ಲ ಮೇಲ್ಗಡೆ ಹತ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆ ಮೀನನ್ನು ಕೂಡ ಕಡಿಲಿಕ್ಕೆ ಬಹಳಷ್ಟು ಜನರು ಹೋಗ್ತಾರೆ. ಅದನ್ನು 10 ಮೀನು ಕಡಿಯೋದು ಅಂತ ನಮ್ಮ ಕಡೆ ಹೇಳ್ತಾರೆ. ಮಳೆಗಾಲದಲ್ಲಿ ಅಂತಂದರೆ ಎಲ್ಲ ಟೈಮ್ನಲ್ಲೂ ಆ ರೀತಿ 10 ಮೀನು ಕಡಿಯೋದೆಲ್ಲ ಇರೋದಿಲ್ಲ. ಮಳೆಗಾಲದ ಪ್ರಾರಂಭದಲ್ಲಿ ಮಾತ್ರ ಆ ರೀತಿ ಇರುತ್ತೆ. ಇವತ್ತು ನಾವು 10 ಮೀನನ್ನೇನು ಕಡಿಲಿಕ್ಕೆ ಹೋಗ್ತಾ ಇಲ್ಲ. ಇವತ್ತು ನಾವು ಏಡಿ ಹಿಡಿಲಿಕ್ಕೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ಜೊತೆ ಮತ್ತೊಬ್ಬರು ಕೂಡ ಮುಂದೆ ಜಾಯ್ನ್ ಆಗೋರಿದ್ದಾರೆ. ಸ್ನೇಹಿತರೆ, ಈ ಏಡಿಯನ್ನು ಹಿಡಿಯೋ ಟೆಕ್ನಿಕ್ಕಲ್ಲಿ ಸಾಕಷ್ಟು ಬಗೆಯ ಟೆಕ್ನಿಕ್ಗಳು ಇರ್ತವೆ. ಕೆಲವೊಬ್ಬರು ಹೊಳೆಗಳಲ್ಲಿರುವಂತಹ ಕಲ್ಲುಗಳನ್ನು ಎತ್ತಿ ಏಡಿಯನ್ನು ಹಿಡಿತಾರೆ. ಯಾಕಂದರೆ ಏಡಿಗಳು ಹಳ್ಳದಲ್ಲೆಲ್ಲ ಓಡಾಡ್ತಾ ಇರಬೇಕಾದ್ರೆ ಕಲ್ಲುಗಳ ಕೆಳಗಡೆ ಎಲ್ಲ ಬಂದು ಕೂತ್ಕೊಂಡಿರ್ತವೆ. ಆದರೆ ಆ ಪ್ರೊಸೆಸ್ಸಲ್ಲಿ ದೊಡ್ಡ ಏಡಿಗಳು ಸಿಗೋದು ಸ್ವಲ್ಪ ಕಷ್ಟನೇ ಇರುತ್ತೆ. ಯಾಕಂದರೆ ದೊಡ್ಡ ಏಡಿಗಳೆಲ್ಲ ದೊಡ್ಡ ಕಲ್ಲುಗಳ ಅಡಿಯಲ್ಲಿ ಕೂತ್ಕೊಂಡಿರ್ತವೆ. ಅಷ್ಟೊಂದು ದೊಡ್ಡ ಕಲ್ಲುಗಳನ್ನೆಲ್ಲ ಎತ್ತಿ ಹಾಕಿ ಏಡಿಯನ್ನು ಹಿಡ್ಕೊಂಡು ಬರೋದು ಕಷ್ಟ ಇರುತ್ತೆ. ಅದಕ್ಕಾಗಿ ಸಣ್ಣ ಕಲ್ಲುಗಳಾದರೆ ಆರಾಮಾಗಿ ಮಗುಚಿ ಏಡಿಯನ್ನು ಹಿಡ್ಕೊಂಡು ಬರಬಹುದು. ಈ ಏಡಿ ಹಿಡಿಲಿಕ್ಕೆ ಹೋಗುವಂಥದ್ದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಇದು ಎಲ್ಲರ ಕೈಯಲ್ಲೂ ಆಗಲ್ಲ ಇದು. ಯಾಕಂದರೆ ಎಷ್ಟೋ ಜನರು ರಾತ್ರಿ ಹೊರಗಡೆ ಹೋಗಬೇಕು ಅಂದ್ರೇ ಸ್ವಲ್ಪ ಭಯ ಬೀಳ್ತಾರೆ. ಅದರಲ್ಲೂ ಕತ್ತಲೆಯಲ್ಲಿ ಕಾಡಲ್ಲೆಲ್ಲ ನಡ್ಕೊಂಡು ಹೋಗಬೇಕು, ಹಳ್ಳ ಕೊಳ್ಳದಲ್ಲೆಲ್ಲ ನಡ್ಕೊಂಡು ಹೋಗಬೇಕು ಅಂತ ಅಂದರೆ ಇನ್ನೂ ಭಯ ಜಾಸ್ತಿ ಆಗಿ ಹೋಗುತ್ತೆ. ಹಾಗೆ ಮಧ್ಯದಲ್ಲಿ ಹಾವುಗಳು ಕೂಡ ಸಿಗ್ತಾ ಇರ್ತವೆ. ನೀವು ಇಲ್ಲಿ ನೋಡಬಹುದು, ಸಾಕಷ್ಟು ಬಗೆಯ ವಿಷಕಾರಿ ಹಾವುಗಳು ರಾತ್ರಿಯಲ್ಲೂ ಕೂಡ ಓಡಾಡ್ತಾ ಇರ್ತವೆ. ನಮ್ಮ ಕಡೆ ಈ ರೀತಿಯ ಸಣ್ಣ ಹಾವುಗಳಿಗೆ ಹಪ್ರೆ ಹಾವು ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಅನ್ನೋದನ್ನು ಕಮೆಂಟ್ ಮಾಡಿ. ಕೇವಲ ನೆಲದ ಮೇಲೆ ಮಾತ್ರ ಇರೋದಿಲ್ಲ, ಕೆಲವೊಂದು ಸಲ ಇವು ಗಿಡಗಳ ಮೇಲೂ ಇರ್ತವೆ. ನೀವು ಏಡಿಯನ್ನು ಹಿಡಿಲಿಕ್ಕೆ ಕೆಲವೊಂದು ಹಳ್ಳಗಳಲ್ಲಿ ಹೋಗಬೇಕಾದ್ರೆ, ಮಟ್ಟಿಯ ಕೆಳಗಡೆ ಹೋಗಬೇಕಾದ್ರೆ ನಿಮ್ಮ ತಲೆ ಮೇಲೂ ಕೂಡ ಹಾವು ಸಿಗ್ತವೆ. ಆ ರೀತಿಯಾದಂತಹ ಭಯಂಕರ ಅನುಭವ ಎಲ್ಲ ಆಗುತ್ತೆ. ಇನ್ನು ಮಲೆನಾಡಿನಲ್ಲಿ ರಾತ್ರಿಯ ವಾತಾವರಣವೇ ಬೇರೆ ಆಗಿಬಿಡುತ್ತೆ. ಅಂತಂದರೆ ಇಲ್ಲೆಲ್ಲ ನೀವು ಕೇಳಿಸದೇ ಇರುವಂತಹ ಸದ್ದುಗಳೆಲ್ಲ ರಾತ್ರಿ ಕೇಳಿಸ್ಲಿಕ್ಕೆ ಪ್ರಾರಂಭ ಆಗ್ತವೆ. ಅವು ಪ್ರಾಣಿ ಪಕ್ಷಿಗಳ ಸೌಂಡ್ ಆಗಿರಬಹುದು, ಕೀಟಗಳ ಸೌಂಡ್ ಆಗಿರಬಹುದು, ಎಲ್ಲವುಗಳು ಕೂಡ ಆ ಸಂದರ್ಭದಲ್ಲಿ ನಿಮಗೆ ವಿಚಿತ್ರ ಅಂತಲೇ ಅನ್ನಿಸ್ತವೆ. ಯಾಕಂದರೆ ಈ ಕೆಲಸದ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಂದರೆ ಹೆದರಿಕೆನೂ ನಮ್ಮ ಜೊತೆಯಲ್ಲೇ ಇರುತ್ತೆ. ಅದು ಅಲ್ಲದೆ ತಣ್ಣನೆಯ ಚಳಿಯಲ್ಲಿ ನೀರಲ್ಲಿ ಕಾಲಿಟ್ಟಾಗ ಒಂದು ರೀತಿ ಇನ್ನೂ ತಂಡಾದಂತಹ ಅನುಭವ ಆಗುತ್ತೆ ನಮಗೆ. ಸ್ನೇಹಿತರೆ, ಈಗ ನಾವಿಲ್ಲಿ ಮಾಡಬೇಕಾಗಿರುವಂತಹ ಮೊದಲನೇ ಕೆಲಸ ಏನಪ್ಪ ಅಂತಂದರೆ, ಈಗ ನಾವೇನು ಚೀಲದಲ್ಲಿ ತೊಗೊಂಡು ಬಂದಿದ್ದೀವಲ್ಲ ಚಿಕನ್ ವೇಸ್ಟ್ನ ಪೊಟ್ಟಣಗಳನ್ನು, ಅದನ್ನು ಮಧ್ಯ ಹಳ್ಳದಲ್ಲಿ ಇಟ್ಟು ಅದರ ಮೇಲೆ ಕಲ್ಲನ್ನೆಲ್ಲ ಹೇರಿಟ್ಟು ಹೋಗಬೇಕಾಗಿರುತ್ತೆ. ಅದರ ಜೊತೆಗೆ ನಾವು ಮಧ್ಯ ಹೋಗ್ತಾ ಇರಬೇಕಾದ್ರೆ ನಮಗೆ ಯಾವುದಾದ್ರೂ ಏಡಿ ಸಿಕ್ಕಿದ್ರೆ ಆ ಏಡಿಯನ್ನು ಕೂಡ ನಾವು ಹಿಡ್ಕೊಳ್ತಾ ಹೋಗಬೇಕಾಗಿರುತ್ತೆ. ಸ್ನೇಹಿತರೆ, ನಾವು ಈ ವಿಡಿಯೋದ ಸ್ಟಾರ್ಟಿಂಗಲ್ಲಿ ಈ ಪೊಟ್ಟಣಗಳನ್ನು ಇಡಲಿಕ್ಕೆ ಸೂಕ್ತವಾದ ಸ್ಥಳವನ್ನು ಹುಡುಕ್ತಾ ಇರ್ತೀವಿ. ಆನಂತರ ಅರ್ಧ ತಾಸು ಗ್ಯಾಪ್ ಬಿಟ್ಟು ಮತ್ತೆ ಹೋಗಿ ಆ ಪೊಟ್ಟಣಗಳನ್ನು ಚೆಕ್ ಮಾಡ್ತೀವಿ. ಅಲ್ಲೇನಾದರೂ ಏಡಿಗಳು ಬಂದಿದ್ದಾವೆ ಅಥವಾ ಎಷ್ಟು ಏಡಿಗಳು ಬಂದಿದ್ದಾವೆ ಅಂತ ಹೇಳಿಬಿಟ್ಟು. ಆ ಏಡಿಗಳೆಲ್ಲ ಬಂದು ಪೊಟ್ಟಣದ ಸುತ್ತಲೂ ಕೂತ್ಕೊಂಡಿರ್ತವೆ. ಅವುಗಳನ್ನು ಹಿಡಿಲಿಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಸ್ನೇಹಿತರೆ, ಮತ್ತೆ ಕೆಲವೊಂದಿಷ್ಟು ಜನ ಏಡಿಗಳನ್ನು ಇನ್ನೂ ಬೇರೆ ಟೆಕ್ನಿಕ್ಗಳನ್ನು ಯೂಸ್ ಮಾಡಿ ಹಿಡಿತಾರೆ. ಈಗ ಇನ್ನೊಂದು ಟೆಕ್ನಿಕ್ ಬಗ್ಗೆ ಹೇಳಬೇಕು ಅಂತಂದರೆ ಅದನ್ನು ಎರೆ ಕಟ್ಟಿ ಹಿಡಿಯೋದು ಅಂತ ಕರೀತಾರೆ ನಮ್ಮ ಕಡೆ. ನೀವೆಲ್ಲರೂ ಗೊಬ್ಬರ ಗುಂಡಿಗಳನ್ನಂತೂ ನೋಡೇ ಇರ್ತೀರಾ. ಆ ಗೊಬ್ಬರ ಗುಂಡಿಗಳಲ್ಲಿ ದೊಡ್ಡ ಗೊಬ್ಬರದ ಹುಳುಗಳು ಇರ್ತವೆ. ಆ ಹುಳುಗಳನ್ನು ಒಂದು ಕೋಲಿನ ತುದಿಯಲ್ಲಿ ಕಟ್ಟಿ
ಏಡಿಗಳು ಇರುವಂತಹ ಕುಣಿಯ ಹೊರಗಡೆ ಆ ಕೋಲನ್ನು ಹಿಡಿದಾಗ ಅದರ ಸ್ಮೆಲ್ಗೆ ಏಡಿಗಳು ಆಕರ್ಷಿತ ಆಗ್ತವೆ. ಆವಾಗ ಒಳಗಡೆ ಇರುವಂತಹ ಏಡಿಗಳು ಹೊರಗಡೆ ಬಂದು ಅದನ್ನು ಹಿಡಿಲಿಕ್ಕೆ ಟ್ರೈ ಮಾಡ್ತವೆ, ಅದನ್ನು ಕಚ್ಚಲಿಕ್ಕೆ ಟ್ರೈ ಮಾಡ್ತವೆ. ಆವಾಗ ನಾವು ನಿಧಾನವಾಗಿ ಆ ಕೋಲನ್ನು ಹೊರಗಡೆ ಎಳ್ಕೊಂಡು ಬಂದು ಆ ಏಡಿಯನ್ನು ಹಿಡಿಬೇಕಾಗಿರುತ್ತೆ. ಆ ರೀತಿ ಏಡಿ ಹಿಡಿದಂತಹ ವಿಡಿಯೋ ಕೂಡ ನಿಮಗೆ ನನ್ನ ಚಾನಲಲ್ಲೇ ಸಿಗುತ್ತೆ ನೋಡಿ. ಈಗ ಇಲ್ಲಿ ಕೂಡ ಒಂದು ಏಡಿ ಇದೆ. ಈ ಏಡಿಯನ್ನು ತುಂಬ ಹುಷಾರಾಗಿ ಹಿಡಿಬೇಕಾಗಿರುತ್ತೆ, ಯಾಕಂದರೆ ಅದರ ಹತ್ರ 2 ಕಚ್ಚುವಂತಹ ಕೊಂಬುಗಳಿರ್ತವೆ. ಅದರಲ್ಲಿ ಏನಾದರೂ ಕೈ ಸಿಕ್ಕೊಳ್ತು ಅಂದರೆ ಮುಗೀತು ಕತೆ. ಈ ವಿಡಿಯೋವನ್ನು ನೋಡಿದರೆ ಏಡಿ ಹಿಡಿಯೋದು ಎಷ್ಟೊಂದು ಈಸಿ ಅಂತ ಅನಿಸುತ್ತೆ, ಆದರೆ ಅದಕ್ಕೂ ಕೂಡ ಟೆಕ್ನಿಕ್ ಇರುತ್ತೆ. ಹೇಗಾದರೂ ಹಿಡ್ಕೊಂಡ್ರೆ ಏಡಿ ಕಚ್ಚೋದಂತೂ ಪಕ್ಕ. ಮತ್ತು ಕೆಲವೊಂದು ಸಲ ಏಡಿಗಳು ಏನು ಮಾಡ್ತಾವಪ್ಪ ಅಂತಂದರೆ, ನೀವು ಏಡಿ ಹಿಡಿಬೇಕಾದ್ರೆ ಅದರ ಯಾವುದಾದ್ರೂ ಒಂದು ಕೊಂಬನ್ನು ಹಿಡ್ಕೊಬಿಟ್ರಿ ಅಂತ ಆದರೆ ಅದು ನೀರೊಳಗಿದ್ದಾಗ ಆ ಕೊಂಬನ್ನು ಹಾಗೇ ಬಿಟ್ಟು ಏಡಿ ಓಡೋಗ್ಬಿಡುತ್ತೆ. ಅಂದರೆ ಜೀವ ಕಳ್ಕೊಳ್ಳೋದಕ್ಕಿಂತ ಒಂದು ಕೊಂಬು ಕಳ್ಕೊಳ್ಳೋದು ಒಳ್ಳೆಯದಲ್ವಾ? ಹಾಗೆ ಮತ್ತು ಅವು ಕೊಂಬನ್ನು ಕಳ್ಕೊಂಡು ಹೋಗಿ ನೀರಲ್ಲೇ ವಾಸ ಮಾಡ್ತಾ ಇರ್ತಾವಲ್ವ, ಆವಾಗ ಅವಕ್ಕೆ ಇನ್ನೊಂದು ಹೊಸ ಕೊಂಬು ಕೂಡ ಅದೇ ಜಾಗದಲ್ಲಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಹಲ್ಲಿಗಳಿಗೆಲ್ಲ ಏನಾದರೂ ಒಂದು ವೇಳೆ ಬಾಲ ಕಳಚೋದ್ರೆ ಹೊಸ ಬಾಲ ಬೆಳೆಯುತ್ತಲ್ವ, ಅದೇ ರೀತಿ ಏಡಿಗಳಿಗೂ ಕೂಡ ಕೊಂಬು ಏನಾದರೂ ಕಳಚೋದ್ರೆ ಹೊಸ ಕೊಂಬು ಬೆಳೆಯುತ್ತೆ ನೋಡಿ. ಈಗ ಇಲ್ಲಿ ನಾವು ಒಂದು ಚಿಕನ್ ವೇಸ್ಟ್ನ ಪೊಟ್ಟಣವನ್ನು ಇಡ್ತಾ ಇದ್ದೀವಿ. ನೀವಿಲ್ಲಿ ನೋಡಬಹುದು, ಕತ್ತಿಯಲ್ಲಿ ಅದನ್ನು ಕುಕ್ಕಿ ಹೋಲ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ನೀರಿನ ಸುತ್ತಮುತ್ತಲೂ ಇದರ ಗವಲು ಅಥವಾ ಸ್ಮೆಲ್ಲು ಸ್ಪ್ರೆಡ್ ಆಗಲಿ ಅಂತ ಹೇಳಿಬಿಟ್ಟು. ಈ ಚಿಕನ್ನಿನ ಗವಲು ಅಥವಾ ಸ್ಮೆಲ್ಲು ನೀರಲ್ಲೆಲ್ಲ ಹರಡ್ತಾ ಇದ್ದಂಗೆ ಕುಳಿಯ ಒಳಗಿರುವಂತಹ ಏಡಿಗಳೆಲ್ಲ ಹೊರಗಡೆ ಬರ್ತವೆ. ಈ ಪೊಟ್ಟಣ ಎಲ್ಲಿದೆ ಅಂತ ಅವು ಹುಡ್ಕೊಂಡು ಬರ್ತವೆ. ಹಾಗೆ ಹುಡ್ಕೊಂಡು ಬಂದು ಈ ಪೊಟ್ಟಣದ ಹತ್ರ ಎಲ್ಲ ಕೂತ್ಕೊಳ್ತವೆ. ಮತ್ತು ಈ ಪೊಟ್ಟಣವನ್ನು ಇಟ್ಟಲ್ಲಿಂದ ಕೆಳಗಡೆ ಎಲ್ಲ ನೀರು ಹರ್ಕೊಂಡು ಹೋಗುತ್ತಲ್ವ, ಅಲ್ಲೆಲ್ಲ ಈ ಗವಲು ಸ್ಪ್ರೆಡ್ ಆಗುತ್ತೆ. ತುಂಬ ದೂರದಲ್ಲಿದ್ದರೂ ಕೂಡ ಏಡಿಗಳು ಎಲ್ಲಿಂದ ಗವಲು ಬರ್ತಾ ಇದೆ ಅಂತ ಹೇಳಿ ಹುಡ್ಕೊಂಡು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆವಾಗ ನಾವು ನಾರ್ಮಲಾಗಿ ಈ ಹೊಳೆಯಲ್ಲಿ ಓಡಾಡ್ತಾ ಇದ್ದರೂ ಕೂಡ ಬಹಳಷ್ಟು ಏಡಿಗಳು ನಮಗೆ ಸಿಗ್ತವೆ. ಈ ಚಿಕನ್ ವೇಸ್ಟ್ನ ಪೊಟ್ಟಣಗಳನ್ನು ಇಡಬೇಕಾದ್ರೆ ಅದರ ಸುತ್ತಲೂ ಕಲ್ಲಿಡಬೇಕು, ಹಾಗೆ ಅದರ ಮೇಲೂ ಕೂಡ ಒಂದು ಭಾರವಾದ ಕಲ್ಲನ್ನು ಇಟ್ಟಿರಬೇಕು. ಇಲ್ಲ ಅಂತಂದರೆ ಮಳೆ ಏನಾದರೂ ಜಾಸ್ತಿಯಾಗಿ ನೀರು ಹೆಚ್ಚಾಯಿತು ಅಂತಂದರೆ ಈ ಪೊಟ್ಟಣಗಳೆಲ್ಲ ತೇಲ್ಕೊಂಡು ಹೋಗಿಬಿಡ್ತವೆ. ಈ ರೀತಿ ಮಧ್ಯ ಎಲ್ಲ ಓಡಾಡ್ತಾ ಇರಬೇಕಾದ್ರೆ ಸಾಕಷ್ಟು ನೀರು ಹಾವುಗಳೆಲ್ಲ ಸಿಗ್ತವೆ. ಅವಕ್ಕೆಲ್ಲ ಹೆದರಬೇಕು ಅಂತ ಏನಿಲ್ಲ. ಅವುಗಳು ನಾವು ಇಲ್ಲಿ ಓಡಾಡ್ತಾ ಇರೋದ್ರಿಂದ ಹೆದರಿ ನಮ್ಮ ಕಾಲುಗಳ ಮೇಲೆಲ್ಲ ಹತ್ತಿ ಓಡೋಗಿದ್ದೆಲ್ಲ ಇದೆ. ಮತ್ತು ಇಂಥಲ್ಲೆಲ್ಲ ಓಡಾಡ್ತಾ ಇರಬೇಕಾದ್ರೆ ಕಾಲಿಗೆ ಸಾಕಷ್ಟು ಲೀಚಸ್ ಅಥವಾ ಉಂಬಳಗಳು ಹತ್ಕೊಳ್ತವೆ. ಹಾವನ್ನು ಕಂಡು ಕೂಡಲೇ ಒಂದೇ ಸಲ ಗಾಬರಿ ಆಗೋದನ್ನು ಬಿಟ್ಟು ಅದು ಯಾವ ಹಾವು ಅಂತ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ ರಾತ್ರಿ ವಿಷಕಾರಿ ಹಾವುಗಳು ಕೂಡ ಓಡಾಡ್ತವೆ, ವಿಷ ಇಲ್ಲದೇ ಇರೋ ಹಾವುಗಳು ಕೂಡ ಓಡಾಡ್ತವೆ. ಇನ್ನು ನೀರಲ್ಲಿರುವಂತಹ ನೀರುಳ್ಳಿ ಹಾವಾದರೆ ಅದೇನೂ ಹೆದರಬೇಕಾಗಿಲ್ಲ. ಇನ್ನು ಅದು ಬಿಟ್ಟರೆ ಈ ದರಕುಗಳ ಕೆಳಗಡೆ ಎಲ್ಲ ಇರುವಂತಹ ಸಣ್ಣ ಸಣ್ಣ ವೈಪರ್ ಹಾವುಗಳೆಲ್ಲ ಇರ್ತವೆ. ಅವುಗಳೇನಾದರೂ ಕಚ್ಚಿದ್ವು ಅಂತಂದರೆ ತುಂಬ ಕಷ್ಟ, ಯಾಕಂದರೆ ವಿಷ ಇರುತ್ತೆ ಅವಕ್ಕೆ. ಅದಕ್ಕಾಗಿ ನೀವು ನೋಡಿಕೊಂಡು ಓಡಾಡಬೇಕಾಗಿರುತ್ತೆ. ತುಂಬ ನಿಧಾನವಾಗಿ ಇಂಥಲ್ಲೆಲ್ಲ ಓಡಾಡಬೇಕು. ಮತ್ತು ಸ್ನೇಹಿತರೆ, ಏಡಿಗಳನ್ನು ಹಿಡಿಯೋಕ್ಕೆ ಇನ್ನೊಂದು ಟೆಕ್ನಿಕ್ಕು ಏನಪ್ಪ ಅಂತಂದರೆ ಏಡಿ ಕೂಣಿಗಳನ್ನು ಯೂಸ್ ಮಾಡೋದು. ನಮ್ಮ ಕಡೆ ಎಲ್ಲ ಕೂಣಿಗಳು ಅಂತ ಕರೀತಾರೆ, ಕೆಲವೊಬ್ಬರು ಕೂಳಿಗಳು ಅಂತಲೂ ಕರಿಬಹುದು. ಅವುಗಳನ್ನು ಯೂಸ್ ಮಾಡಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಏಡಿಗಳನ್ನು ಹಿಡಿತಾರೆ. ಆ ಏಡಿ ಕೂಣಿಗಳನ್ನು ತಂದು ಅದರೊಳಗೂ ಕೂಡ ಈ ಕೋಳಿಯ ಕರುಳಾಗಿರ್ಬೋದು ಅಥವಾ ವೇಸ್ಟ್ ಆಗಿರ್ಬೋದು ಅದನ್ನೆಲ್ಲ ತುಂಬಿ ಆ ಕೋಳಿಯನ್ನು ಒಂದು ಕಡೆ ಕಟ್ಟಿರ್ತಾರೆ. ಅಂದರೆ ಈ ಹೊಳೆಯಲ್ಲಿ ಸ್ವಲ್ಪ ಸೈಡ್ಗೆ ಸಣ್ಣಕ್ಕೆ ನೀರು ಹರಿತಾ ಇರುತ್ತಲ್ವ, ಅಲ್ಲೆಲ್ಲ ಆ ರೀತಿಯ ಕೂಣಿಗಳನ್ನು ಕಟ್ತಾರೆ. ಕೋಳಿ ವೇಸ್ಟ್ನ ಸ್ಮೆಲ್ಲನ್ನು ಹುಡ್ಕೊಂಡು ಬಂದಂತಹ ಏಡಿಗಳು ಆ ಕೂಣಿ ಒಳಗೆ ಬೀಳ್ತವೆ. ಒಂದು ಸಲ ಕೂಣಿ ಒಳಗೆ ಬಿದ್ದ ನಂತರ ಅದರಿಂದ ಮೇಲೆ ಬರಲಿಕ್ಕೆ ಅವುಗಳಿಗೆ ಆಗೋದೇ ಇಲ್ಲ. ರಾತ್ರಿ ಹೋಗಿ ಕೂಣಿ ಹಾಕಿಟ್ಟು ಬಂದರೆ ಬೆಳಗ್ಗೆ ಹೋಗಿ ನೋಡುವಷ್ಟರಲ್ಲಿ ಒಂದು 25ರಿಂದ 30 ಏಡಿಗಳು ಅದರಲ್ಲಿ ಬಿದ್ದಿರ್ತವೆ. ಹೀಗೆ ಹಳ್ಳಿಯ ಜನರು ಮಳೆಗಾಲದಲ್ಲಿ ಸುಮಾರು 3-4 ಕಡೆಗಳಲ್ಲಿ ಆ ರೀತಿ ಕೂಣಿಗಳನ್ನು ಹಾಕಿಬರ್ತಾರೆ. ಇನ್ನು ಏಡಿಗಳು ಯಾವ ರೀತಿಯಲ್ಲಿ ಸಿಗ್ತಾವಪ್ಪ ಅಂತಂದರೆ, ನೀವೇನಾದರೂ ಮೀನಿಗೆ ಬಲೆ ಹಾಕಿಡ್ತೀರಿ ಅಂತ ಅಂದ್ಕೊಳ್ಳೋಣ. ಆವಾಗ ಆ ಬಲೆಯಲ್ಲೇನಾದರೂ ಮೀನುಗಳು ಸಿಕ್ಕಾಕೊಂಡು ಬಿದ್ದಿದ್ರೆ ಅವುಗಳನ್ನು ಕೂಡ ತಿನ್ನಲಿಕ್ಕೆ ಏಡಿಗಳು ಬರ್ತವೆ. ಆ ಟೈಮಲ್ಲಿ ತಾವು ಕೂಡ ಬಲೆಯಲ್ಲೇ ಸಿಕ್ಕಾಕೊಂಡಿರ್ಬೋದು ಅಥವಾ ಬಲೆ ಹತ್ರನಾದರೂ ನಿಂತಿರ್ತಾವವು. ಈ ಹೋದವ್ರು ಏನು ಮಾಡ್ತಾರಪ್ಪ ಅಂತಂದರೆ ಮೀನಿನ ಜೊತೆಗೆ ಏಡಿಗಳನ್ನು ಕೂಡ ಹಿಡ್ಕೊಂಡು ಬರ್ತಾರೆ. ಈ ರೀತಿಯಲ್ಲೂ ಕೂಡ ನಮಗೆ ಏಡಿಗಳು ಸಿಗ್ತವೆ. ಆದರೆ ಒಂದೊಂದು ಸಲ ಏನು ಮಾಡ್ತಾವಪ್ಪ ಅಂತಂದರೆ ಏಡಿಗಳು ಮೀನಿನ ಬಲೆಗಳನ್ನು ಕೂಡ ಕಟ್ ಮಾಡಿಬಿಡ್ತವೆ. ಅದು ಅಲ್ಲದೆ ಬಲೆಯಲ್ಲಿ ಸಿಕ್ಕೊಂಡು ಬಿದ್ದಂತಹ ಮೀನುಗಳನ್ನು ಕೂಡ ಕಟ್ ಮಾಡಿಟ್ಬಿಡ್ತವೆ. ಸ್ನೇಹಿತರೆ, ಮಲೆನಾಡಿನ ಹಳ್ಳಿಗಳಲ್ಲಿ ಸಾಕಷ್ಟು ಬಗೆಯ ಏಡಿಗಳು ಸಿಗ್ತವೆ. ಒಂದು ರೀತಿ ಏಡಿ ಸಿಗುತ್ತೆ, ಅದನ್ನು ಕಾರೇಡಿ ಅಂತ ಕರೀತಾರೆ. ಅಂದರೆ ಅದರ ಮೈ ಪೂರ ಕಪ್ಪಾಗಿರುತ್ತೆ. ಹಾಗೆ ಇನ್ನೊಂದು ಜಾತಿ ಏಡಿ ಸಿಗುತ್ತೆ, ಅದನ್ನು ಬೆಳ್ಳೇಡಿ ಅಂತ ಕರೀತಾರೆ. ಅವುಗಳು ಗದ್ದೆಗಳಲ್ಲೆಲ್ಲ ಮೊದಲು ಜಾಸ್ತಿ ಇರ್ತಿದ್ವು. ಈಗ ರೈತರೆಲ್ಲ ಕೆಮಿಕಲ್ ಯೂಸ್ ಮಾಡಿ ಬೆಳೆಯನ್ನು ಬೆಳೆಯೋದ್ರಿಂದ ಅವುಗಳ ಸಂತತಿಯೇ ಸರ್ವನಾಶ ಆಗೋಗಿದೆ. ಅವುಗಳ ಸಂತತಿ ಅಷ್ಟೇ ಅಲ್ಲ, ಮನುಷ್ಯರ ಸಂತತಿ ಕೂಡ ಕೆಮಿಕಲ್ನ ಕಾರಣದಿಂದ ಅಪಾಯದಲ್ಲಿದೆ. ಹಾಗೆ ಇನ್ನೊಂದು ಜಾತಿಯ ಏಡಿ ಸಿಗ್ತವೆ, ಅದನ್ನು ಹಂಡೇಡಿ ಅಂತ ಕರೀತಾರೆ. ಅಂದರೆ ಪೂರ್ತಿ ಕಪ್ಪಾಗೂ ಇರೋದಿಲ್ಲ, ಪೂರ್ತಿ ಬೆಳ್ಳಗೂ ಇರೋದಿಲ್ಲ, ಅವನ್ನು ಹಂಡೇಡಿ ಅಂತ ಕರೀತಾರೆ.
ಈಗ ನಮಗೆ ಇಲ್ಲಿ ಸಿಗ್ತಾ ಇರುವಂತಹ ಏಡಿ ಕೂಡ ಸ್ವಲ್ಪ ಹಂಡೇಡಿಯ ಜಾತಿಗೆ ಸೇರಿದಂತಹ ಏಡಿನೇ. ಇದನ್ನು ಇಲ್ಲಿ ಲೋಕಲ್ನವರು ACD ಅಂತ ಕರೀತಾರೆ. ಹಾಗೆ ಇನ್ನೊಂದು ರೀತಿಯ ಏಡಿ ಇರುತ್ತೆ, ದಟ್ಟವಾದ ಕಾಡಿನಲ್ಲಿ ಬೆಟ್ಟದ ಮೇಲ್ಗಡೆ ಇರುವಂತಹ ಏಡಿಗಳು ಅವೆಲ್ಲ. ಅವು ಕಡು ನೀಲಿ ಬಣ್ಣದಲ್ಲಿ ಇರ್ತವೆ ಮತ್ತು ಅವುಗಳು ಅಷ್ಟೊಂದು ಸುಲಭವಾಗಿ ಜನರ ಕಣ್ಣಿಗೆ ಕಾಣಿಸೋದು ಇಲ್ಲ, ಸಿಗೋದೂ ಇಲ್ಲ. ಅವನ್ನು ಹಿಡಿಯೋ ಟೆಕ್ನಿಕ್ಕೇ ಬೇರೆ ಇರುತ್ತೆ. ಹೀಗೆ ಇನ್ನೂ ಅನೇಕ ಬಗೆಯ ಏಡಿಗಳೆಲ್ಲ ಇರಬಹುದು. ಹಾಗೆ ಅವುಗಳ ಹೆಸರುಗಳು ಕೂಡ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಇರಬಹುದು. ನಿಮ್ಮಲ್ಲೂ ಸಾಕಷ್ಟು ಜನ ಏಡಿಯನ್ನು ಇಷ್ಟಪಡೋರು ಇರಬಹುದು. ನಿಮಗೆ ಯಾವ ಜಾತಿಯ ಏಡಿ ಇಷ್ಟ ಅನ್ನೋದನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಳಿ. ನೋಡಿ, ಈಗ ಇಲ್ಲಿ ಕೂಡ ಒಂದು ಏಡಿ ಸಿಕ್ಕಿದೆ. ನೀವು ಇಲ್ಲೆಲ್ಲ ಏಡಿ ಇದೆ ಅಂತ ಹೇಳಿ ಹೇಗೆ ಕಂಡುಹಿಡಿಬೋದು ಅಂತಂದರೆ, ನಾವು ನಡ್ಕೊಂಡು ಹೋಗ್ತಾ ಇದ್ದಂಗೆ ಅವೆಲ್ಲ ಸ್ವಲ್ಪ ಅಡ್ಕೊಳ್ಳಿಕ್ಕೆ ಹೋಗ್ತವೆ. ಆವಾಗ ನೀರೆಲ್ಲ ಸ್ವಲ್ಪ ಗಣಕಾಗತ್ತೆ. ಅದನ್ನು ನೋಡಿ ಇಲ್ಲಿ ಏಡಿ ಹೋಯಿತು ನೀವು ಅಂತ ತಿಳ್ಕೊಬಹುದು. ಸ್ನೇಹಿತರೆ, ಇಂಥ ಜಾಗದಲ್ಲಿ ಕೇವಲ ಏಡಿಗಳು ಮಾತ್ರ ಇರೋದಿಲ್ಲ, ಸಣ್ಣ ಸಣ್ಣ ಮೀನುಗಳು ಕೂಡ ಇರ್ತವೆ. ಹಾಗೆ ಅದರ ಜೊತೆಯಲ್ಲೇ ಇಲ್ಲಿ ಸಿಂಗಡಿಗಳು ಅಥವಾ ಸೀಗಡಿಗಳು ಅಥವಾ ಶೆಟ್ಲಿಗಳು ಅಂತ ಏನು ಕರಿತೀವಿ, ಅವುಗಳು ಕೂಡ ಇಲ್ಲಿ ಸಿಗ್ತವೆ. ಅಂದರೆ ಸಮುದ್ರದಲ್ಲಿ ಸಿಗುವಂತಹ ಸಿಗಡಿಗಳಲ್ಲ ಅವು, ಸಿಹಿ ನೀರಿನ ಸಿಗಡಿಗಳು ಕೂಡ ನಿಮಗೆ ಇಲ್ಲಿ ಸಿಗ್ತವೆ. ನಾನು ಎಲ್ಲಾದರೂ ಕಂಡ್ರೆ ನಿಮಗೆ ಅದನ್ನು ಕೂಡ ಈ ವಿಡಿಯೋದಲ್ಲೇ ತೋರಿಸ್ತೀನಿ. ನೋಡಿ, ಇಲ್ಲಿ ಬರ್ತಾ ಇದ್ದಂಗೆ ನಮಗೆ ಇಲ್ಲಿ ಮತ್ತೊಂದು ಏಡಿ ಸಿಕ್ಕಿದೆ. ನೀರು ಗಣಕಾದಾಗ ಒಂದೇ ಸಲ ಕೈ ಹಾಕೋದು ಕಷ್ಟ, ಯಾಕಂದರೆ ಎಷ್ಟೇ ಸಣ್ಣ ಏಡಿ ಆದರೂ ಕೂಡ ಸಾಕಷ್ಟು ಗಾಯ ಮಾಡಿಬಿಡುತ್ತೆ. ಅದಕ್ಕಾಗಿ ಸ್ವಲ್ಪ ನೋಡಿ ಹುಡುಕಿ ಅದನ್ನು ಹಿಡಿಬೇಕಾಗಿರುತ್ತೆ. ಒಂದೇ ಕೊಂಬದೆ ಆಟ ಆಡಿಸ್ತಾರೆ. ಓಹೋ, ಕಚ್ಚಿದ್ರೆ ಮಾತ್ರ ಒಂದೇ ಕೊಂಬು ಸಾಕು. ಒಂದೇ ಕೊಂಬು ಸಾಕು. ಏನು ಹರಿದೇಕಾಗಿರ್ತದೆ. ಇಲ್ಲೆಲ್ಲ ಗೈಡ್ ಮಾಡೋಕ್ಕಿಲ್ಲ, ನೀವು ಮೇಲಿಂದ ಇಲ್ಲಿ ಒಂದು ಎರಡು ಸಿಗ್ತದೆ ನೋಡಿ. ಹಾಗೆ ಇಲ್ಲಿ ಮತ್ತೂ ಒಂದು ಏಡಿ ಸಿಕ್ತು, ನೀವು ನೋಡಬಹುದು. ಸಣ್ಣ ಸಣ್ಣ ಏಡಿಗಳಾದರೂ ಕೂಡ ಇವು ತುಂಬ ಸ್ಟ್ರಾಂಗ್ ಆಗಿರ್ತವೆ. ಓಡೋದು ಮಾತ್ರ ದೊಡ್ಡದು ಓಡ್ದಂಗೆ. ಮತ್ತು ಸ್ನೇಹಿತರೆ, ಇನ್ನು ಕೆಲವೊಬ್ಬರು ಮೀನು ಹಿಡಲಿಕ್ಕೆ ಹೋದಂಥವರು ಹೊಳೆಗಳಲ್ಲೆಲ್ಲ ಸೈಡಲ್ಲಿ ಇರುವಂತಹ ಕುಳಿಗಳಲ್ಲಿ ಕೈ ಹಾಕಿ ಮೀನನ್ನು ಹಿಡಲಿಕ್ಕೆ ಹೋಗ್ತಾರೆ. ಅದು ತುಂಬ ಅಪಾಯಕಾರಿಯಾಗಿರುವಂತಹದ್ದು. ಯಾಕೆ ಅಂತಂದರೆ ಮೀನೇ ಒಳಗಡೆ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾವುದಾದ್ರೂ ಹಾವಾದರೂ ಇರಬಹುದು. ಅದಕ್ಕಾಗಿ ಆ ರೀತಿ ಮಾಡೋದು ಮಾತ್ರ ತುಂಬ ಅಪಾಯಕಾರಿ. ಸ್ನೇಹಿತರೆ, ಮಳೆಗಾಲದಲ್ಲಿ ರಾತ್ರಿ ಮೀನು ಏಡಿಗಳನ್ನು ಹಿಡಿಲಿಕ್ಕೆ ಹೋಗಬೇಕು ಅಂತಂದರೆ ಒಂದು 2-3 ಟಾರ್ಚ್ ಆದರೂ ಇರಲೇಬೇಕಾಗತ್ತೆ. ಅವುಗಳನ್ನೆಲ್ಲ ಇಲ್ಲಿ ಹಗಲಿಗೆ ಚಾರ್ಜ್ ಹಾಕ್ಕೊಂಡು ಇಟ್ಕೊಳ್ತಾರೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಮಳೆಗಾಲದಲ್ಲಿ ಕರೆಂಟ್ ಹೋಗೋದು ಜಾಸ್ತಿ ಇರುತ್ತೆ. ಕರೆಂಟ್ ಇದ್ದಾವಾಗ ಚಾರ್ಜ್ ಹಾಕ್ಕೊಂಡ್ರೆ ಏಡಿ ಹಿಡಲಿಕ್ಕೆ ಹೋಗಬಹುದು. ಒಂದು ವೇಳೆ ಚಾರ್ಜೇ ಹಾಕಿಲ್ಲ ಅಂತಂದರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಇವರು ಎಲ್ಲದಕ್ಕೂ ರೆಡಿ ಮಾಡೇ ಇಟ್ಟಿರ್ತಾರೆ. ಮತ್ತು ಒಂದು ಸಲ ಮಳೆಗಾಲ ಬಂತು ಅಂತ ಅಂದ್ಬಿಟ್ರೆ ಅದು ಗದ್ದೆಗಳಲ್ಲಾಗಿರಬಹುದು, ತೋಟಗಳಲ್ಲಾಗಿರಬಹುದು, ಎಲ್ಲ ನೋಡಿದ್ರು ನಿಮಗೆ ರಾತ್ರಿ ಸ್ವಲ್ಪ ಟಾರ್ಚ್ಗಳ ಬೆಳಕೆ ಕಾಣಿಸ್ತಾ ಇರ್ತವೆ. ಯಾಕಂದರೆ ದೂರದಲ್ಲೆಲ್ಲ ಬೇರೆ ಬೇರೆ ಜನರೆಲ್ಲ ಟಾರ್ಚ್ ಹಿಡ್ಕೊಂಡು ಏಡಿ ಹಿಡಿಯೋದು, ಮೀನು ಹಿಡಿಯೋದು ಎಲ್ಲ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಈ ರೀತಿ ಚಿಕನ್ ಪೊಟ್ಟಣಗಳನ್ನೆಲ್ಲ ಇಡ್ತಾ ಹೋಗಬೇಕಾದ್ರೆ ನಾವು ಮೊದಲಿಗೆ ಈಸಿ ಇರುವಂತಹ ಸ್ಥಳಗಳಲ್ಲೆಲ್ಲ ಇಡ್ತಾ ಹೋಗ್ತೀವಿ. ಆಮೇಲೆ ಬೇರೆ ಬೇರೆ ಕಡೆ ಸ್ವಲ್ಪ ಕಷ್ಟದ ಪ್ರದೇಶಗಳಲ್ಲಿ ಜನರು ಯಾರು ಓಡಾಡದೇ ಇರುವಂತಹ ಸ್ಥಳಗಳಲ್ಲಿ ಅಲ್ಲೆಲ್ಲ ಇಡ್ತಾ ಹೋಗ್ತೀವಿ. ಯಾಕಂದರೆ ಒಂದೇ ಹಳ್ಳದಲ್ಲೇ ನಾವು ಮೇಲೊಂದು ಕೆಳಗೊಂದು ಮಧ್ಯೆ ಒಂದು ಎಲ್ಲ ಇಟ್ಬಿಟ್ರೆ ಅದು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕಾಗಿ ಬೇರೆ ಬೇರೆ ಹಳ್ಳಗಳನ್ನು ನೋಡಿಕೊಂಡು ಬೇರೆ ಬೇರೆ ಕಡೆ ಈ ರೀತಿ ಪ್ಯಾಕೆಟ್ಗಳನ್ನು ಇಟ್ಟು ಬರ್ತೀವಿ. ರಾತ್ರಿ ಎಲ್ಲ ತಿರುಗಾಡಿ ಈ ರೀತಿ ಪೊಟ್ಟಣಗಳನ್ನು ಇಟ್ಟು ಬಂದಾಗ ಒಂದೊಂದು ಸಲ ಕನ್ಫ್ಯೂಸ್ ಆಗೋದು ಕೂಡ ಇರುತ್ತೆ. ಪೊಟ್ಟಣಗಳು ಎಲ್ಲಿಟ್ವಿ ಅಂತಲೇ ಗೊತ್ತಾಗೋದಿಲ್ಲ, ಯಾಕಂದರೆ ರಾತ್ರಿ ಆಗಿರುತ್ತೆ. ಅದು ಅಲ್ಲದೆ ಆ ಪೊಟ್ಟಣಗಳೇನಾದರೂ ಒಂದು ವೇಳೆ ನೀರು ಜಾಸ್ತಿಯಾಗಿ ಸ್ವಲ್ಪ ಕೊಚ್ಕೊಂಡು ಹೋಗ್ಬಿಟ್ರಂತೂ ಅದನ್ನು ಹುಡುಕಿನೇ ಸುಸ್ತಾಗ್ಬಿಡ್ತೀವಿ. ನೋಡಿ, ಈಗ ಇಲ್ಲಿ ಒಂದು ಪೊಟ್ಟಣವನ್ನು ಇಡ್ತಾ ಇದ್ದೀವಿ. ಈ ಸ್ಥಳದಲ್ಲಿ ಕೂಡ ಏಡಿ ಸಿಗುವ ಸಾಧ್ಯತೆ ಇರೋದ್ರಿಂದ ಇಲ್ಲೊಂದು ಇಡ್ತೀವಿ. ನಾವು ಹೀಗೆ ಕತ್ತಿಯಲ್ಲಿ ಸಣ್ಣ ಸಣ್ಣ ಹೋಲ್ಗಳನ್ನು ಮಾಡೋದ್ರಿಂದ ಏಡಿಗಳಿಗೆ ಈ ಚಿಕನ್ ವೇಸ್ಟ್ನ ಸ್ಮೆಲ್ ಬರುತ್ತೆ. ಬಿಟ್ಟರೆ ಅವುಗಳಿಗೆ ಆ ವೇಸ್ಟಿನ ಪಾರ್ಟ್ಗಳು ತಿನ್ನೋಕೆ ಸಿಗೋದಿಲ್ಲ. ಒಂದು ವೇಳೆ ಅವು ತಿನ್ನೋಕೆ ಸಿಕ್ಬಿಡ್ತು ಅಂತ ಅಂದ್ಬಿಟ್ರೆ ಅವುಗಳನ್ನು ಎಳ್ಕೊಂಡು ಹೋಗಿ ಕುಳಿ ಒಳಗೆ ಹೋಗಿ ಸೇರ್ಕೊಬಿಡ್ತವೆ. ಅವುಗಳೇನು ಮಾಡ್ತಾವಪ್ಪ ಅಂತಂದರೆ ಈ ಚಿಕನ್ ವೇಸ್ಟನ್ನು ಆ ಕೊಟ್ಟೆಯಿಂದ ಬಿಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರ್ತವೆ. ಅವುಗಳು ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಹೀಗೆ ಮಾಡ್ತಾ ಅವುಗಳು ಸಮಯವನ್ನು ಕಳೀತಾ ಇರ್ತವೆ. ನಾವು ಅದೇ ಟೈಮನ್ನು ನೋಡಿ ಅವುಗಳನ್ನು ಹಿಡ್ಕೊಂಡು ಬರ್ತೀವಿ.
ಇಲ್ಲಿ ಒಂದು ಪ್ಯಾಕೆಟನ್ನು ಇಟ್ಟಾದ ನಂತರ ಈಗ ನಮ್ಮ ಪಯಣ ಮತ್ತೊಂದು ಕಡೆಯ ಹೊಳೆಗೆ. ಬನ್ನಿ ಈಗ ಆ ಕಡೆ ಹೋಗೋಣ. ಈಗ ಆ ಹೊಳೆ ಇರುವಂತಹ ಏರಿಯಾ ಸ್ವಲ್ಪ ಕಾಡಲ್ಲಿದೆ, ಮಟ್ಟಿಗಳೆಲ್ಲ ಸ್ವಲ್ಪ ಜಾಸ್ತಿ ಇರ್ತವೆ, ಸ್ವಲ್ಪ ನೋಡಿಕೊಂಡು ಓಡಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಮಳೆಗಾಲದಲ್ಲಿ ಓಡಾಡಬೇಕಾದ್ರೆ ಯಾವತ್ತೂ ನಾವು ಗಂಬೂಟನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಯಾಕಂತಂದರೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಹುಳ ಹಪ್ಪಟೆಗಳು ಕಚ್ಚಿದ್ರೂ ಕೂಡ ನಮಗೆ ತಾಗದೇ ಇರಬೇಕು ಅಂತಂದರೆ ಗಂಬೂಟೆ ಎಲ್ಲಕ್ಕಿಂತ ಬೆಸ್ಟು ಅಂತ ನಾನು ಹೇಳ್ತೀನಿ. ಮತ್ತು ಸ್ನೇಹಿತರೆ, ಇಂಥಲ್ಲೆಲ್ಲ ತಿರುಗಾಡಬೇಕಾದ್ರೆ ನಮಗೆ ಉಂಬಳಗಳು ಹತ್ತೋದಂತೂ ಕಾಮನ್ನು. ಅವುಗಳನ್ನು ತೋರಿಸಿ ನಾನು ನಿಮಗೆ ಇಲ್ಲಿ ಹೆದರಿಸ್ತಾ ಇಲ್ಲ. ಅದು ಅಲ್ಲದೆ ಮಧ್ಯದಲ್ಲೆಲ್ಲ ಸಿಗುವಂತಹ ಸಣ್ಣ ಪುಟ್ಟ ಹಾವುಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇಲ್ಲ. ಅವನ್ನೆಲ್ಲ ನಾವಿಲ್ಲಿ ಇಗ್ನೋರ್ ಮಾಡ್ತಾ ಇದ್ದೀವಿ. ಮತ್ತು ಉಂಬಳಗಳೇನಾದರೂ ನಿಮ್ಮ ಕಾಲಿಗೆ ಕಚ್ಕೊಂಡ್ರೆ ಅವುಗಳನ್ನು ಬಿಡಿಸೋದು ತುಂಬ ಕಷ್ಟ. ಅದಕ್ಕಾಗಿ ಕೆಲವೊಬ್ಬರು ಕಾಲಿಗೆ ಹೊಗೆ ಸೊಪ್ಪನ್ನು ಹಚ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ಬೇರೆ ಬೇರೆ ಐಡಿಯಾಗಳನ್ನು ಹೇಳ್ತಾರೆ. ಹಾಗೆ ಸಾಕಷ್ಟು ಐಡಿಯಾಗಳು ಕೂಡ ವರ್ಕ್ ಕೂಡ ಆಗ್ತವೆ. ಯಾಕಂದರೆ ನೀವು ಅವುಗಳನ್ನು ಎಷ್ಟೇ ಹಿಡಿದು ಎಳೆದ್ರೂ ಅವುಗಳು ಕಾಲಿಂದ ಬಿಡೋದಿಲ್ಲ ಒಂದು ಕಡೆ ಕಚ್ಕೊಂಡಿದ್ದಾವೆ ಅಂತಂದರೆ. ಮತ್ತು ಎಷ್ಟೋ ಜನರು ಉಂಬಳಗಳನ್ನು ಕೈಯಿಂದ ಮುಟ್ಟಲಿಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕಾಗಿ ಅವರೆಲ್ಲ ಏನು ಮಾಡ್ಬೋದಪ್ಪ ಅಂತಂದರೆ, ಒಂದು ಬಟ್ಟೆಯನ್ನು ತಗೊಂಡು ಆ ಬಟ್ಟೆ ಒಳಗೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಗಂಟನ್ನು ಕಟ್ಟಿಟ್ಕೊಳ್ಳೋದು. ಉಂಬಳಗಳು ನಿಮಗೆ ಎಲ್ಲಿ ಕಚ್ಚಿ ಹಿಡ್ಕೊಂಡಿರ್ತಾವಲ್ವ ಆ ಜಾಗದಲ್ಲಿ ಆ ಉಪ್ಪನ್ನು ಇಟ್ಟು ಸ್ವಲ್ಪ ಹೀಗೆ ಒತ್ತಿದರೆ ಉಂಬಳಗಳು ತಾನಾಗೆ ಬಿದ್ದು ಹೋಗ್ತವೆ. ನೀವು ಇಲ್ಲಿನ ನೀರನ್ನು ನೋಡಬಹುದು, ಎಷ್ಟೊಂದು ಸ್ವಚ್ಛವಾಗಿದೆ. ಇದು ಎತ್ತರವಾದ ಗುಡ್ಡದ ಮೇಲಿಂದ ಕೆಳಗಡೆ ಬರ್ತಾ ಇರುವಂತಹ ನೀರು. ಈ ನೀರಲ್ಲೇನಾದರೂ ಏಡಿ ಓಡಾಡ್ತು ಅಂತ ಅಂದ್ಬಿಟ್ರೆ ನಮಗೆ ತಕ್ಷಣ ಕಾಣಿಸುತ್ತೆ. ಅದಕ್ಕೆ ಇಲ್ಲೇ ಎಲ್ಲಾದರೂ ನಾವು ಒಂದು ಚಿಕನ್ ಪ್ಯಾಕೆಟನ್ನು ಇಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ನಾವು ಹೊಳೆಗಳಲ್ಲಿ ಓಡಾಡ್ತಾ ಇರಬೇಕಾದ್ರೆ ಈ ಹೊಳೆಯ ಎರಡೂ ಅಂಚುಗಳಲ್ಲಿ ನಾವು ನೋಡ್ತಾ ಹೋದರೆ ಕುಳಿಯ ಹೊರಗಡೆ ಬಂದು ನಿಂತ್ಕೊಂಡಿರುವಂತಹ ಏಡಿಗಳು ಸಾಕಷ್ಟು ಕಾಣಿಸ್ತವೆ. ನಾವು ಹೋಗ್ತಾ ಇದ್ದಂಗೆ ಅವುಗಳು ಒಳಗೆ ಹೋಗ್ಬಿಡ್ತವೆ. ಮತ್ತು ಇನ್ನು ಕೆಲವೊಂದಿಷ್ಟು ಏಡಿಗಳು ಹೊಳೆಯ ಮಧ್ಯದಲ್ಲಿ ಮೇಲಿಕ್ಕಾಗಿ ಬಂದಿರುವವು ನಮ್ಮ ಕೈಗೆ ಸಿಕ್ಕೊಂಡು ಬೀಳ್ತವೆ. ನೋಡಿ, ಈ ಜಾಗ ಕೂಡ ಚಿಕನ್ ವೇಸ್ಟನ್ನು ಇಡಲಿಕ್ಕೆ ತುಂಬ ಸೂಕ್ತವಾದಂತಹ ಜಾಗ. ಅದಕ್ಕಾಗಿ ಇಲ್ಲಿ ಕೂಡ ನಾವು ಒಂದು ಪ್ಯಾಕೆಟನ್ನು ಇಡ್ತಾ ಇದ್ದೀವಿ. ನೋಡಿ, ಹೊಳೆಯಲ್ಲಿ ಸಿಗುವಂತಹ ಕಲ್ಲುಗಳನ್ನು ನಾವು ಇವುಗಳ ಮೇಲೆ ಹೇರಿಟ್ಟು ಹೋಗಬಹುದು. ನೋಡಿ, ಇಲ್ಲಿಂದ ನಾವು ಮತ್ತೆ ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ನಮಗೆ ಮತ್ತೆ ಏಡಿ ಸಿಕ್ತು. ಇಲ್ಲಿ ಏಡಿ ಏನಾದರೂ ಓಡೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಚಪ್ಪಲಿಗಳಲ್ಲಿ ಅದನ್ನ ಒತ್ತಿ ಹಿಡ್ಕೋಬಹುದು. ಈಗ ನೋಡಿ ಸ್ನೇಹಿತರೆ, ನಮ್ಮ ಎದುರುಗಡೆ ಒಂದು ಗಿಡಗಂಟೆಗಳ ರಾಶಿ ಹೊಳೆಯಲ್ಲಿ ತೇಲ್ಕೊಂಡು ಬಂದು ಬಿದ್ದಿದೆ. ನಾವು ಇವುಗಳನ್ನೆಲ್ಲ ದಾಟಿ ಹೊಳೆಯಲ್ಲಿ ಹೋಗಬೇಕಾಗಿರುತ್ತೆ. ಮಳೆಗಾಲದಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ. ಈ ರೀತಿ ಬಿದ್ದಿರುವಂತಹ ಗಿಡಗಂಟೆಗಳ ರಾಶಿಗಳು, ಮರದ ತುಂಡುಗಳ ಕೆಳಗೆಲ್ಲ ಏಡಿಗಳು ಇರ್ತವೆ. ಆದರೆ ಇವನ್ನೆಲ್ಲ ಕ್ಲೀನ್ ಮಾಡಿ ಏಡಿ ಹಿಡಿಯೋದು ತುಂಬ ಕಷ್ಟ. ನೋಡಿ, ನಾವಿಲ್ಲಿ ಬರ್ತಾ ಇದ್ದಂಗೆ ನಮಗೆ ಮತ್ತೊಂದು ಏಡಿ ಸಿಕ್ಕಿದೆ. ಸ್ನೇಹಿತರೆ, ನೀವಿಲ್ಲಿ ಥಿಂಕ್ ಮಾಡ್ಬೋದು, ಈಗ ಇನ್ನೂ ನೀರು ಗವಲು ಆಗಿಲ್ಲ, ಈಗಷ್ಟೇ ಹಾಕಿಟ್ಟಿದ್ದೀವಿ. ಆ ಗವಲು ಆಗೋದಕ್ಕಿಂತ ಮುಂಚೆನೇ ನಮಗೆ ಇಲ್ಲಿ ಏಡಿಗಳು ಸಿಗ್ತಾ ಇದ್ದಾವೆ ಅಂತಂದರೆ ಇನ್ನು ಗವಲು ಸ್ಪ್ರೆಡ್ ಆದ ನಂತರ ಎಷ್ಟೊಂದು ಏಡಿಗಳು ಸಿಗಬಹುದು ಅನ್ನೋದನ್ನು ನೀವು ಥಿಂಕ್ ಮಾಡಬಹುದು. ಸ್ನೇಹಿತರೆ, ವಾತಾವರಣವನ್ನು ನೋಡಿದರೆ ಮಳೆ ಬರೋ ಸಾಧ್ಯತೆ ಇದೆ. ಈಗ ಸ್ವಲ್ಪ ಹೊತ್ತಿನಲ್ಲೇ ಮಳೆ ಬರಬಹುದು ಅಂತ ಅನಿಸ್ತಾ ಇದೆ. ಗಾಳಿ ಕೂಡ ಜೋರಾಗಿಯೇ ಬೀಸ್ತಾ ಇದೆ. ಆದರೂ ಏಡಿಗಳು ನಮಗೆ ಸಿಗ್ತಾನೆ ಇರ್ತವೆ, ಅದಕ್ಕೇನು ತೊಂದರೆ ಇಲ್ಲ. ಆದರೆ ಒಂದು ಸಲ ನೀರು ತುಂಬ ಜಾಸ್ತಿ ಆಯಿತು ಅಂದ್ಬಿಟ್ರೆ ಆವಾಗ ಏಡಿಗಳು ಸಿಗೋದಿಲ್ಲ ನಮಗೆ. ಅಂತೂ ಮಳೆ ಸ್ಟಾರ್ಟ್ ಆಗೇ ಬಿಡ್ತು. ನೀವು ಈ ರೀತಿ ಏಡಿಯನ್ನು ಹಿಡಿಲಿಕ್ಕೆ ಬರ್ತೀರಿ ಅಂತ ಅಂದ್ಬಿಟ್ರೆ ರೇನ್ಕೋಟ್ ಎಲ್ಲ ಹಾಕ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಇನ್ನು ಕೊಡೆ ಹಿಡ್ಕೊಂಡು ಇಲ್ಲೆಲ್ಲ ಒಳಗಡೆ ನಿಂತ್ಕೊಂಡು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ, ಕಷ್ಟ ಆಗುತ್ತೆ. ನೋಡಿ, ಕಾಲಿನ ಕೆಳಗಡೆ ಕೂಡ ಇನ್ನೊಂದು ಏಡಿ ಇದೆ. ಚಪ್ಪಲಿಯಲ್ಲಿ ಇದನ್ನು ಮೆಟ್ಟಿ ಹಿಡಿದಿದ್ದಾರೆ, ಇಲ್ಲ ಅಂತಂದರೆ ಇದು ಕಚ್ಚಿಬಿಡುತ್ತೆ. ಸಾಕಷ್ಟು ದೊಡ್ಡ ಏಡಿನೇ ಇದು.
ಅಂತೂ ಮಳೆ ಸ್ವಲ್ಪ ಕಡಿಮೆ ಆಯಿತು. ಬನ್ನಿ ಈಗ ಮತ್ತೆ ಮುಂದೆ ಹೋಗೋಣ. ಮುಂದೆ ಮತ್ತೆ ಎಷ್ಟು ಏಡಿಗಳು ಸಿಗ್ತವೆ ಅಂತ ನೋಡೋಣ. ನೋಡಿ, ಮಳೆ ಹೋಯಿತು ಅಂತ ಇದ್ದಂಗೆ ಮತ್ತೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗೋಯ್ತು. ಮಳೆಗಾಲದಲ್ಲಿ ಕಾಲು ಜಾರೋ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದರೆ ಕಲ್ಲು ಮೇಲೆಲ್ಲ ಒಂದು ರೀತಿ ಪಾಚಿ ಬೆಳೆದಂಗೆ ಆಗಿರುತ್ತೆ. ಅದಕ್ಕಾಗಿ ಸ್ವಲ್ಪ ನೋಡಿಕೊಂಡು ಹೋಗಬೇಕಾಗಿರುತ್ತೆ. ನೋಡಿ, ಒಂದು ರೀತಿ ಗುಹೆ ಒಳಗೆ ಹೋಗ್ತಾ ಇದ್ದಂಗೆ ಅನಿಸ್ತಾ ಇದೆ ನಮಗೆ. ಮೊದಲೇ ಮಳೆಯಿಂದ ಮೈಯೆಲ್ಲ ಒದ್ದೆ ಆಗಿರುತ್ತೆ. ಅದು ಅಲ್ಲದೆ ಈ ಸೈಡ್ನಲ್ಲೆಲ್ಲ ಗಿಡ ಮರಗಳೆಲ್ಲ ತಾಗ್ತಾ ಇರ್ತವೆ. ಮತ್ತು ಮಧ್ಯೆ ಮಧ್ಯೆ ನಾವು ಕೆಲವೊಂದಿಷ್ಟು ಗಿಡಗಳನ್ನೆಲ್ಲ ಹಿಡ್ಕೊಂಡು ಹೋಗಬೇಕಾಗಿರುತ್ತೆ. ಆವಾಗ ಕೈಯಲ್ಲೆಲ್ಲ ಒಂದು ರೀತಿಯ ಅನುಭವ ಆಗುತ್ತೆ. ಮತ್ತು ಈ ರೀತಿಯ ಸ್ಥಳಗಳಲ್ಲೆಲ್ಲ ಓಡಾಡ್ತಾ ಇರಬೇಕಾದ್ರೆ ಸಾಕಷ್ಟು ಬಗೆಯ ಸೌಂಡ್ಗಳೆಲ್ಲ ಆಗ್ತವೆ. ಅವುಗಳ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ನಾವು ಹೀಗೆ ನಡೀತಾನೆ ಸುಮಾರೊಂದು 5-6 ಕಿಲೋಮೀಟ್ರ್ ಸುತ್ತ ಹಾಕಿರ್ತೀವಿ. ಆದರೆ ನಮಗೆ ಅದು ಗೊತ್ತೇ ಆಗೋದಿಲ್ಲ. ನಾವು ಇಲ್ಲೇ ಎಲ್ಲೋ ಇದ್ದೀವಿ ಅಂತ ಅಂದ್ಕೊಂಡಿರ್ತೀವಿ. ಹೀಗೆ ಮೀನು ಏಡಿಗಳನ್ನೆಲ್ಲ ಹಿಡಿತಾ ಹೋದರೆ ಸುಮಾರು ಒಂದು 2-3 ತಾಸು ಕಳೆದು ಹೋಗಿದ್ದೇ ನಮಗೆ ಗೊತ್ತಾಗೋದಿಲ್ಲ. ನೋಡಿ, ಈಗ ಇಲ್ಲಿ ಕೂಡ ಒಂದು ಸಣ್ಣ ಹಾವು ಪಾಸ್ ಆಯಿತು. ನೀವು ನೋಡಿದ್ರೋ ಇಲ್ವೋ ಗೊತ್ತಾಗಿಲ್ಲ, ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ವೋ ಗೊತ್ತಿಲ್ಲ. ಇಂತಹ ಏಡಿಗಳನ್ನು ಹಿಡಿಯೋದಕ್ಕೆ ನೀರು ಕಡಿಮೆ ಇದ್ದಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ನೀರೇನಾದರೂ ಜಾಸ್ತಿ ಆಗಿಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಏಡಿಗಳನ್ನು ಹಿಡಿಲಿಕ್ಕೆ. ಮತ್ತು ಈ ಸ್ಥಳವನ್ನು ನೋಡ್ತಾ ಇದ್ದರೆ ನಾವು ಇಲ್ಲಿ ಕೂಡ ಒಂದು ಪ್ಯಾಕೆಟನ್ನು ಇಡಬಹುದು ಅಂತ ಅನಿಸ್ತಾ ಇದೆ. ಸ್ನೇಹಿತರೆ, ನಾವು ಈ ಚಿಕನ್ ವೇಸ್ಟ್ ಪ್ಯಾಕೆಟ್ಗಳನ್ನು ಇಡಬೇಕಾದ್ರೆ ಮಾತ್ರ ಹೊಳೆಯಲ್ಲೇ ನಡ್ಕೊಂಡು ಹೋಗಬೇಕಾಗಿರುತ್ತೆ. ಆವಾಗ ನಮಗೆ ಏಡಿಗಳು ಕೂಡ ಸಿಗ್ತಾ ಹೋಗ್ತವೆ. ಹಾಗೆ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಮತ್ತೆ ನಾವು ಅದೇ ಹೊಳೆಯಲ್ಲಿ ಬರಬೇಕು ಅಂತ ಏನಿಲ್ಲ. ಆ ಹೊಳೆಯ ಪಕ್ಕದಲ್ಲೇನಾದರೂ ದಾರಿ ಇದ್ದರೆ ಅದರಿಂದ ನಾವು ಕೆಳಗಡೆ ಬರಬಹುದು. ಆದರೆ ಒಂದು ವಿಷಯ ಅಂತಂದರೆ, ನಾವು ಹೊಳೆಯಲ್ಲೇ ಮೇಲೆ ನಡ್ಕೊಂಡು ಹೋದರೆ ಹಾಗೆ ಹೊಳೆಯಲ್ಲೇ ಕೆಳಗಡೆ ಹೋಗೋದು ನನ್ನ ಪ್ರಕಾರ ಸೇಫ್ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ, ನಾವೇನಾದರೂ ಸೈಡ್ ದಾರಿಯಲ್ಲಿ ಕೆಳಗಡೆ ಬರೋದಾದರೆ ಇಲ್ಲೆಲ್ಲ ತುರ್ಸಂಗಿ ಬಳ್ಳಿಗಳೆಲ್ಲ ಇರ್ತವೆ. ಒಂದು ವೇಳೆ ಅವೇನಾದರೂ ನಮ್ಮ ಕಾಲಿಗೆ ತಾಗ್ಬಿಟ್ವು ಅಂತ ಅಂದರೆ ಕಾಲು ತುರಿಸ್ತಾನೆ ಇರುತ್ತೆ. ಅದಕ್ಕಾಗಿ ಅದೊಂದು ಪ್ರಾಬ್ಲಮ್ ಇರುತ್ತೆ. ಆದರೆ ಹೊಳೆಯಲ್ಲೇ ವಾಪಸ್ ಬರಬೇಕಾದ್ರೆ ಇನ್ನೇನಾದರೂ ಒಂದು ಹಾವು ಏನಾದರೂ ಸಿಕ್ಕಿದ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಅದು ಬಿಟ್ಟರೆ ಮತ್ತು ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಇನ್ನೂ ಒಂದು ಮುಖ್ಯವಾದಂತಹ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಅದು ಏನಪ್ಪ ಅಂತಂದರೆ, ಏಡಿಗಳು ಸೀಟಿ ಹೊಡಿತಾವ ಅಂತ. ಯಾಕಂದರೆ ಈಗ ನನ್ನ ಜೊತೆಯಲ್ಲಿರುವಂಥವರು ಬಹಳಷ್ಟು ವರ್ಷಗಳಿಂದ ಏಡಿಯನ್ನು ಹಿಡಿತಾ ಇದ್ದಂಥವರು. ಇವರು ಏಡಿಗಳು ಸೀಟಿ ಹೊಡಿತಾವೆ ಅಂತ ಹೇಳಿದ್ರು. ಅದು ಅಲ್ಲದೆ ನನಗೆ ಸೌಂಡನ್ನು ಕೂಡ ಕೇಳಿಸಿದ್ರು. ನೋಡಿ, ಈ ಸೌಂಡನ್ನು ಏನೀಗ ನೀವು ಕೇಳಿದ್ರಲ್ವಾ, ಇದೇ ಏಡಿಯ ಸೌಂಡು ಅಂತ ಹೇಳ್ತಾ ಇದ್ದಾರೆ ಇವರು. ಅಂದರೆ ಬಹಳಷ್ಟು ಸಲ ಇಲ್ಲಿ ನಮಗೆ ಸೌಂಡ್ ಕೇಳಿಸ್ತು, ಅದು ಕಪ್ಪೆದಲ್ಲ, ಅದು ಏಡಿದು ಅಂತ ಇವರು ಹೇಳ್ತಾ ಇದ್ದಾರೆ. ನಾನು ಕೂಡ ಏಡಿಗಳು ಯಾವತ್ತೂ ಸೀಟಿ ಹೊಡಿತಾವೆ ಅಂತ ಕೇಳಿರಲಿಲ್ಲ. ಇದೇ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನಾನು ಕೇಳ್ತಾ ಇರೋದು. ಅದಕ್ಕಾಗಿ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ, ನೀವೇನಾದರೂ ಏಡಿ ಹಿಡಿಯೋಕ್ಕೆ ಹೋದಾಗ ಈ ರೀತಿ ಏಡಿಗಳು ಸೀಟಿ ಹೊಡೆದಿದ್ದಾವ ಅನ್ನೋದನ್ನು ನನಗೆ ಈ ಕಮೆಂಟಲ್ಲಿ ನೀವು ತಿಳಿಸಬಹುದು. ಮತ್ತು ಸ್ನೇಹಿತರೆ, ಕಾಡು ದಾರಿಯಲ್ಲೆಲ್ಲ ತಿರುಗಾಡ್ತಾ ಇರಬೇಕಾದ್ರೆ ಮೊದಲಿನ ಜನ ಎಲ್ಲ ಹೇಳ್ತಿದ್ರು ನೋಡಿ, ದಿಕ್ಕು ಬಳ್ಳಿ ಅಂತ ಸಿಗುತ್ತೆ ಅಂತ ಹೇಳಿಬಿಟ್ಟು. ಆ ದಿಕ್ಕು ಬಳ್ಳಿನ ಏನಾದರೂ ದಾಟಿಬಿಟ್ರೆ ನಮಗೆ ದಿಕ್ಕು ತಪ್ಪು ಹೋಗುತ್ತೆ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದೇನೋ ನನಗೆ ಗೊತ್ತಿಲ್ಲ. ಆದರೆ ಆ ದಿಕ್ಕು ಬಳ್ಳಿ ಅಂತಂದರೆ ತುಂಬ ಉದ್ದನೆಯ ಬಳ್ಳಿ ರೀತಿಯ ಕಾಣಿಸುವಂತಹ ಒಂದು ಜೀವಿ ಅದು. ಬಹಳಷ್ಟು ಜನ ಅದನ್ನ ನೋಡೇ ಇರೋದಿಲ್ಲ. ನೋಡಿದರೆ ಏನೋ ದಾರನೋ ಏನೋ ಬಳ್ಳಿನೋ ಅಂತ ಅನಿಸುತ್ತೆ. ಆದರೆ ಅದನ್ನು ನೋಡಿದರೆ ಅದಕ್ಕೆ ಜೀವ ಇರುತ್ತೆ, ಅದು ಓಡಾಡ್ತಾ ಇರುತ್ತೆ ಹೀಗೆ. ಅದರ ವಿಡಿಯೋ ಕೂಡ ನಿಮಗೆ ನನ್ನ ಚಾನಲಲ್ಲೇ ಸಿಗುತ್ತೆ, ನೀವು ನೋಡಬಹುದು. ನೋಡಿ ಸ್ನೇಹಿತರೆ, ಇಲ್ಲಿ ಮತ್ತೊಂದು ಏಡಿ ಸಿಕ್ಕಿದೆ. ಈ ಏಡಿಯನ್ನು ಈಗ ನಮಗೆ ಹಿಡಿಯೋಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಇದು ಸ್ವಲ್ಪ ಕಲ್ಲಿನ ಅಡಿಭಾಗದಲ್ಲಿದೆ. ಮತ್ತು ಇಂಥ ಕಲ್ಲುಗಳನ್ನೆಲ್ಲ ಎತ್ತಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಎತ್ತಬೇಕಾಗಿರುತ್ತೆ. ಯಾಕಂದರೆ ಜಾರ್ತವೆ ಈ ಕಲ್ಲುಗಳೆಲ್ಲ. ಅದು ಅಲ್ಲದೆ ಈ ಕಲ್ಲನ್ನು ಎತ್ತಿದ ನಂತರ ನಮ್ಮ ಕಾಲ ಮೇಲೂ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಅದನ್ನು ನೋಡಿಕೊಂಡು ಎತ್ತಬೇಕು. ಈ ಗಣಕಾಗಿರುವ ನೀರೊಳಗೆ ಒಂದೇ ಸಲ ಕೈ ಹಾಕಿ ಏಡಿಯನ್ನು ಹುಡ್ಕೋದಕ್ಕಿಂತ ಕತ್ತಿಯಲ್ಲಿ ಹುಡ್ಕೋದು ತುಂಬ ಒಳ್ಳೆಯದು. ಕತ್ತಿಗೇನಾದರೂ ಏಡಿ ಸಿಕ್ತು ಅಂತಂದರೆ ಆ ಏಡಿ ಅಲ್ಲೇ ಇದೆ ಅಂತ ಅರ್ಥ.
ಮೋಸ್ಟ್ಲಿ ಏಡಿ ಅಲ್ಲಿ ಇಲ್ಲ ಅಂತ ಅನಿಸುತ್ತೆ. ಒಂದ್ಸಲ ಗಣಕಾದ ಕೂಡಲೇ ಆ ಗಣಕ ನೀರಿನಲ್ಲೇ ಕೆಳಗೆ ಹೋಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ನೋಡಿ, ಇಲ್ಲಿ ಬರ್ತಾ ಇದ್ದಂಗೆ ನಮಗೆ ಇಲ್ಲಿ ಮತ್ತೊಂದು ಏಡಿ ಸಿಕ್ಕಿದೆ. ಹೀಗೆ ಸಣ್ಣ ಪುಟ್ಟ ಏಡಿಗಳೆಲ್ಲ ಆವಾಗ ನಮಗೆ ಸಿಗ್ತಾನೆ ಇದ್ದಾವೆ. ಸ್ನೇಹಿತರೆ, ನೀವು ಒಂದ್ಸಲ ಈ ಸ್ಥಳವನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವೇನಾದರೂ ಈ ಸ್ಥಳದಲ್ಲಿ ಇದ್ದಿದ್ರೆ ನಿಮ್ಗೆ ಹೇಗೆ ಅನಿಸ್ತಿತ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ಕೂಡ ತಿಳಿಸಿ. ನೀವು ದೊಡ್ಡ ದೊಡ್ಡ ಬೇರುಗಳನ್ನು ಹೊಂದಿರುವಂತಹ ಈ ಮರ ಆಗಿರಬಹುದು, ಅಥವಾ ಅದರ ಕೆಳಗಡೆ ಸಣ್ಣಕ್ಕೆ ಇಣುಕಿ ಮತ್ತೆ ತಲೆಯನ್ನು ಒಳಗೆ ಹಾಕಿಕೊಳ್ತಾ ಇರುವಂತಹ ಸಣ್ಣ ಸಣ್ಣ ಹಾವುಗಳಾಗಿರಬಹುದು, ಇವುಗಳನ್ನೆಲ್ಲ ನೋಡಿದಾಗ ನಿಮಗೆ ಹೇಗೆ ಅನಿಸ್ಬಹುದು ಅನ್ನೋದನ್ನು ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಇಲ್ಲಿ ಕೂಡ ಒಂದು ಏಡಿ ಸಿಕ್ಕಿದೆ. ಈ ಏಡಿ ಓಡ್ ಹೋಗ್ತಾ ಇತ್ತು. ಇದನ್ನು ಚಪ್ಪಲಿಯಲ್ಲಿ ಮೆಟ್ಟು ಹಿಡ್ಕೊಂಡು ಈಗ ನಿಧಾನವಾಗಿ ತೆಗಿತಾ ಇದ್ದಾರೆ. ನೋಡಿ, ಈಗ ಮುಂದ್ಗಡೆ ಇರುವಂತಹ ಸ್ಥಳ ಎಷ್ಟೊಂದು ಭಯಾನಕವಾಗಿದೆ. ನೀವಿಲ್ಲಿ ನೋಡಬಹುದು ಯಾವ ರೀತಿ ಗಿಡ ಗಂಟಿಗಳು ಈ ಹಳ್ಳದ ಮೇಲ್ಗಡೆ ಬಂದಿದ್ದಾವೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಮತ್ತೊಂದು ಸಲ ನಾನು ನಿಮಗೆ ಏಡಿ ಸೀಟಿ ಹೊಡೆಯೋದನ್ನು ಕೇಳಿಸ್ತೀನಿ, ಕೇಳಿ. ನೋಡಿ, ಯಾರೋ ಒಬ್ಬರು ನಮ್ಮನ್ನು ಸೀಟಿ ಹೊಡೆದು ಕರಿತಾ ಇದ್ದಂಗೆ ಅನಿಸ್ತಾ ಇದೆ. ಅಂದರೆ ಅಷ್ಟೊತ್ತಿಗೆ ಈ ಸೌಂಡ್ಗಳು ಬರ್ತವೆ. ಏಡಿ ಕುಣಿಗಳೆಲ್ಲ ಎಲ್ಲಿದ್ದಾವಲ್ಲ ಅಲ್ಲಿಂದ ಈ ಸೌಂಡ್ಗಳು ಬರ್ತಾ ಇದ್ದಾವೆ ನಮಗೆ. ಇಲ್ಲೊಂದು ಸಣ್ಣ ವಾಟರ್ ಫಾಲ್ ರೀತಿ ರಚನೆ ಇದೆ. ನೋಡಿ, ಎಷ್ಟೊಂದು ಸುಂದರವಾಗಿದೆ ಇದು. ಇದನ್ನು ಹತ್ತಿ ನಾವೀಗ ಮೇಲ್ಗಡೆ ಹೋಗಬೇಕು. ಸ್ನೇಹಿತರೆ, ನಿಮಗೇನಾದರೂ ಒಂದು ವೇಳೆ ನನ್ನ ಜೊತೆಗೆ ಏಡಿ ಹಿಡಿಲಿಕ್ಕೆ ಬರುವಂತಹ ಅವಕಾಶ ಸಿಕ್ಕಿದರೆ ನೀವು ಬರ್ತಿರೋ ಇಲ್ವೋ ಅನ್ನೋದನ್ನು ನನಗೆ ತಿಳಿಸಿ. ಸ್ನೇಹಿತರೆ, ನಾವು ಈಗ ಈ ವಿಡಿಯೋದ ಸುಮಾರು ಅರ್ಧ ಭಾಗಕ್ಕೆ ಬಂದಿದ್ದೀವಿ. ಅಂತಂದರೆ ಇಲ್ಲಿ ನಮ್ಮ ಈಗ ಅರ್ಧ ಕೆಲಸ ಮುಗಿದಿದೆ. ಅಂದರೆ ನಾವು ಈಗ ಚಿಕನ್ ವೇಸ್ಟ್ಗಳನ್ನು ಎಲ್ಲೆಲ್ಲಿ ಇಡಬೇಕಾಗಿದೆಯೋ ಅಲ್ಲಲ್ಲಿ ಇಟ್ಟು ಬಂದಿದ್ದೀವಿ. ಅದರ ಜೊತೆಗೆ ನಮಗೆ ಮಧ್ಯದಲ್ಲಿ ಸಿಕ್ಕಂತಹ ಏಡಿಗಳನ್ನೆಲ್ಲ ಹಿಡ್ಕೊಂಡು ಬಂದಿದ್ದೀವಿ. ಇನ್ನು ಈ ವಿಡಿಯೋದ ಮುಂದಿನ ಅರ್ಧ ಭಾಗ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಭಾಗ. ಯಾಕೆ ಅಂತಂದರೆ ನಾವು ಎಲ್ಲೆಲ್ಲಿ ಚಿಕನ್ ವೇಸ್ಟ್ಗಳನ್ನು ಇಟ್ಟಿದ್ದೀವಿ ಅಲ್ಲಿ ಇರುವಂತಹ ಏಡಿಗಳನ್ನು ತೊಗೊಂಡು ಬರಲಿಕ್ಕೆ ಹೋಗ್ತೀವಿ. ಈಗ ಮಧ್ಯದಲ್ಲಿ ಊಟಕ್ಕೆ ಅಂತ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀವಿ. ನೀವಿಲ್ಲಿ ನೋಡಬಹುದು, ನಾವು ಇಲ್ಲಿವರೆಗೆ ಹಿಡಿದಿರುವಂತಹ ಏಡಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇವುಗಳೆಲ್ಲ ಇಲ್ಲಿ ಚಿಕನ್ ವೇಸ್ಟನ್ನು ಹಾಕಿ ಹಿಡಿದಿರುವಂತಹ ಏಡಿಗಳಲ್ಲ. ಇವೆಲ್ಲ ಹೊಳೆಯಲ್ಲಿ ಹಾಗೆ ಮೇಯ್ತಾ ಇರಬೇಕಾದ್ರೆ ಸಿಕ್ಕಿದಂತಹ ಏಡಿಗಳು. ನೋಡಿ, ಈ ಏಡಿಯ ಕಲರು ಎಷ್ಟೊಂದು ಸುಂದರವಾಗಿದೆ. ಇದರ ಮೇಲಿರುವಂತಹ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿದೆ. ಈಗ ಒಂದು ಬಕೆಟ್ನಲ್ಲಿ ಹಾಕಿಟ್ಟಾಗ ಅವುಗಳೆಲ್ಲ ಈ ರೀತಿ ನಿಮಗೆ ಕಾಣಿಸ್ತಾ ಇದ್ದಾವೆ. ಸ್ನೇಹಿತರೆ, ಬನ್ನಿ ಈಗ ಇದೇ ವಿಡಿಯೋದಲ್ಲಿ ನಾವು ಚಿಕನ್ ವೇಸ್ಟ್ ಹಾಕಿರುವಂತಹ ಸ್ಥಳದಲ್ಲಿ ಏಡಿಗಳು ಯಾವ ರೀತಿ ಬಂದಿದ್ದಾವೆ ಅಂತ ನೋಡ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಈಗ ನಾವು ಚಿಕನ್ ವೇಸ್ಟನ್ನು ಹಾಕಿಟ್ಟಿರುವಂತಹ ಸ್ಥಳಕ್ಕೆ ಬಂದಿದ್ದೀವಿ. ಈಗ ಇಲ್ಲಿ ಎಷ್ಟು ಏಡಿಗಳು ಬಿದ್ದಿದ್ದಾವೆ ಅಂತ ನೋಡೋಣ. ನೋಡಿ, ದೂರದಿಂದನೇ ನಮಗೆ ಕಾಣಿಸ್ತಾ ಇದೆ. ಈ ಕಲ್ಲಿನ ಸಂಧಿ ಒಳಗೆಲ್ಲ ನಮಗೆ ಏಡಿಗಳು ಕಾಣಿಸ್ತಾ ಇದ್ದಾವೆ. ಇವೆಲ್ಲವುಗಳು ಕೂಡ ಈ ಚಿಕನ್ ವೇಸ್ಟನ್ನು ತಿನ್ನಲಿಕ್ಕಾಗಿ ಇಲ್ಲಿ ಬಂದಿದ್ದಾವೆ. ಇವುಗಳನ್ನು ಈಗ ಒಂದೊಂದಾಗಿ ಹಿಡಿದು ಚೀಲದಲ್ಲಿ ತುಂಬಬೇಕಾಗತ್ತೆ. ಇನ್ನೊಂದು ಸಣ್ಣ ಇದೆ. ಮತ್ತೇನು ಅದು ಬರ್ತಿಯಾಗಿ ಆಗ್ಬಿಟ್ಟ ಬೆಳಗ್ಗೆ ಹಾಕಿಟ್ಟು. ಈ ಚಿಕನ್ ವೇಸ್ಟನ್ನು ಹಾಕಿದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲೇನೂ ಏಡಿಗಳು ಸಿಕ್ಕಿಲ್ಲ. ಈಗ ಬನ್ನಿ ಮುಂದೆ ಹೋಗೋಣ. ಹಾಗೆ ಇಲ್ಲೊಂದು ಸಣ್ಣ ಏಡಿ ಸಿಕ್ಕಿದೆ, ನೀವು ನೋಡಬಹುದು.
ಸ್ನೇಹಿತರೆ, ಈಗ ನಾವು ಎಲ್ಲಿ ಆ ಕೋಳಿ ವೇಸ್ಟನ್ನು ಹಾಕಿರ್ತೀವೋ ಅಲ್ಲಿ ಮಾತ್ರ ಏಡಿ ಇರಬೇಕು ಅಂತ ಇಲ್ಲ. ಅದರ ಸ್ಮೆಲ್ಲಿನ ನೀರು ಕೆಳಗೆಲ್ಲ ಹರಿದು ಬರುತ್ತಲ್ವ, ಅಲ್ಲೆಲ್ಲ ಈಗ ನಿಮಗೆ ಸಣ್ಣ ಸಣ್ಣ ಏಡಿಗಳು ಹೊರಗೆ ಬಂದು ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ನೀರಿನಲ್ಲೆಲ್ಲ ಈಗ ಗವಲಿನ ಸ್ಮೆಲ್ಲು ಸ್ಪ್ರೆಡ್ ಆಗಿರೋದ್ರಿಂದ ಎಲ್ಲ ಏಡಿಗಳು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಇದು ಇಲ್ಲೊಂದು ಕಾಣಿಸ್ತಲ್ಲ ನೋಡಿ, ಇಲ್ಲೂ ಕೂಡ ಈಗ ಒಂದು ಏಡಿ ಇದೆ. ಮತ್ತೊಂದು 2-3 ಸಿಕ್ಕಿತ್ತು. ಸ್ನೇಹಿತರೆ, ಇಲ್ಲಿ ನೀರು ತುಂಬ ಸಣ್ಣಕ್ಕೆ ಹರಿತಾ ಇದ್ರೂ ಕೂಡ ಇದರಲ್ಲಿ ಸಣ್ಣ ಸಣ್ಣ ಮೀನುಗಳೆಲ್ಲ ಓಡಾಡ್ತಾ ಇದ್ದಾವೆ. ನಾವು ಇವತ್ತು ಮೀನನ್ನು ಹಿಡಿಲಿಕ್ಕೆ ಬರಲಿಲ್ಲ. ಇದೆ, ಇಲ್ಲೊಂದಿದೆ ಅಲ್ಲ, ಇದೆ ನೋಡ್ತಿದೆ, ಅಲ್ಗಾಡ್ತಾವ. ಅದು ಕಪ್ಪು ಕಾಣೋದಿಲ್ಲ. ನೋಡಿ, ಇಲ್ಲಿ ಮತ್ತೊಂದು ಏಡಿ ಸಿಕ್ಕಿದೆ. ಎಲ್ಲ ಈಗ ಚಿಕನ್ ವೇಸ್ಟ್ನ ಗವಲಿನ ಕಾರಣದಿಂದ ಹೊರಗಡೆ ಬಂದಿದ್ದಾವೆ. ಮೊದಲು ಬಂದಾಗ ನಮಗೆ ಇಷ್ಟು ಸಿಕ್ಕಿರಲಿಲ್ಲ. ಇದು ಕಾಣಿಸ್ತದನ್ರಿ, ಮೆಣಕಾಗಬೇಕನ? ಹಾಂ 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 ನೋಡಿ ಸ್ನೇಹಿತರೆ, ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ವ, ಇದು ಸಿಹಿ ನೀರಿನ ಶೆಟ್ಲಿ ಅಥವಾ ಸಿಹಿ ನೀರಿನ ಸೀಗಡಿ. ನೀವು ಸಮುದ್ರದ ಸಿಗಡಿಗಳನ್ನೆಲ್ಲ ನೋಡಿರ್ತೀರಾ, ಆದರೆ ಇದು ನೋಡಿ, ಇದು ಸಿಹಿ ನೀರಿನಲ್ಲಿ ಇರುವಂತಹ ಸಿಗಡಿ. ಹಾಗೆ ಸ್ನೇಹಿತರೆ, ಇಲ್ಲಿ ಮತ್ತೊಂದು ಏಡಿ ಸಿಕ್ಕಿದೆ ನಮಗೆ. ಅಂತೂ ಮೇಲ್ಗಡೆ ಚಿಕನ್ ವೇಸ್ಟನ್ನು ಹಾಕಿಟ್ಟಿದ್ರಿಂದ ಕೆಳಗಡೆ ಎಲ್ಲ ಏಡಿಗಳು ಸಿಗ್ತಾ ಇದ್ದಾವೆ. ಚಗಳಿ ಕತ್ತವಾಗ ಏಡಿ ಸಿಕ್ಬಿಡ್ತು ಅಂತ ಒಂದೇ ಸಲ ಕೈ ಹಾಕಿ ಹಿಡಿಲಿಕ್ಕೂ ಆಗಲ್ಲ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಹಿಡಿಬೇಕಾಗಿರುತ್ತೆ. ಇದರ ಜೊತೆಗೆ ಮಣ್ಣು ಕೂಡ ಬಂದುಬಿಡುತ್ತೆ. ಸ್ವಲ್ಪ ತೊಳ್ಕೊಂಡು ಅದನ್ನು ಚೀಲದೊಳಗೆ ಹಾಕಬೇಕಾಗಿರುತ್ತೆ. ನೋಡಿ, ಇಷ್ಟು ಸಣ್ಣ ಕಾಲುವೆಯನ್ನು ನೋಡಿದರೆ ಇದರಲ್ಲಿ ಏಡಿ ಸಿಗುತ್ತೆ ಅಂತ ಅನಿಸೋದೇ ಇಲ್ಲ. ಬರೀ ಹುಲ್ಲೇ ತುಂಬಿದೆ ಅಂತ ಅನಿಸುತ್ತೆ. ಆದರೆ ಈ ಹುಲ್ಲಿನ ಮಧ್ಯದಲ್ಲೇ ಏಡಿಗಳೆಲ್ಲ ಇರ್ತವೆ. ಇದೇ ಸಣ್ಣ ಕಾಲುವೆ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ದೊಡ್ಡ ಆಗುತ್ತೆ. ಅಂದರೆ ಇನ್ನೊಂದು ಸಣ್ಣ ಕಾಲುವೆ ಅದಕ್ಕೆ ಬಂದು ಸೇರಿಕೊಂಡು ಮುಂದೆ ಸ್ವಲ್ಪ ದೊಡ್ಡ ಆಗುತ್ತೆ. ಅಲ್ಲಿ ಕೂಡ ಈಗ ಏಡಿಗಳು ಬಂದಿರುವ ಸಾಧ್ಯತೆ ಇರುತ್ತೆ. ಆ ಕಡೆನೇ ಹೋಗ್ತಾ ಇದ್ದೀವಿ ಈಗ. ನೋಡಿ, ಇಲ್ಲಿ ಬರ್ತಾ ಇದ್ದಂಗೆ ನಮಗೆ ಇನ್ನೊಂದು ಏಡಿ ಸಿಕ್ಕಿದೆ. ಕ್ಯಾಮ್ರಾದಲ್ಲಿ ನೋಡಿದಾಗ ಏಡಿಗಳೆಲ್ಲ ತುಂಬ ಸಣ್ಣ ಸಣ್ಣದಾಗಿ ಕಾಣಿಸ್ತಾ ಇದ್ದಾವೆ. ಆದರೆ ಈಗ ಒಂದು ಸಲ ಎಲ್ಲ ಏಡಿಗಳು ಸಿಕ್ಕಿದ ನಂತರ ಒಂದು ಕಡೆ ಒಟ್ಟು ಮಾಡಿ ನಿಮಗೆ ತೋರಿಸ್ತೀನಿ, ಎಷ್ಟೆಷ್ಟು ದೊಡ್ಡ ದೊಡ್ಡ ಏಡಿಗಳೆಲ್ಲ ಇದ್ದಾವೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಮತ್ತೊಂದು ಏಡಿ ಓಡಿ ತಪ್ಪಿಸ್ಕೊಳ್ತಾ ಇತ್ತು. ಅದನ್ನು ಈಗ ಚಪ್ಪಲಿಯಲ್ಲಿ ಒತ್ತಿ ಹಿಡ್ಕೊಂಡಿದ್ದಾರೆ. ನೋಡಿ, ಅವರ ಕಾಲ ಕೆಳಗಿಂದ ತಪ್ಪಿಸ್ಕೊಂಡು ಬಂದಂತಹ ಏಡಿ ಇಲ್ಲಿ ಸಿಕ್ಕಾಕೋಬಿತ್ತು.
ಸ್ನೇಹಿತರೆ, ಏಡಿಗಳಿಗೆ ಅಡ್ಕೊಳ್ಳಿಕ್ಕೆ ಒಂದು ದೊಡ್ಡ ಎಲೆ ಸಿಕ್ಕಿದ್ರೂ ಸಾಕು. ಒಂದೊಂದು ಸಲ ಹೊಳೆಗಳಲ್ಲಿ ಬಾಳೆ ಎಲೆ ಎಲ್ಲ ಬಿದ್ದಿರುತ್ತಲ್ವ, ಆ ಬಾಳೆ ಎಲೆಯನ್ನು ಸ್ವಲ್ಪ ಮೇಲೆತ್ಬಿಟ್ರೆ ಒಳಗಡೆ ಏಡಿಗಳೆಲ್ಲ ಸಾಕಷ್ಟು ಬಾರಿ ಇರ್ತವೆ. ಇದೆ ಎಲೆ ಇದೆ 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 ಇದೆ. ಮೊಬೈಲ್ ಬೆಳಕು ಒಂದು ಒಂದು ಐತೇನಪ್ಪ. ಅದು ಈಗ ಮೇಲೆ ಬರ್ತದೆ. ಹಾಂ, ಮೇಲೆ ಪಾಸ್ ಆಗೋದು ಇದ್ರಲ್ಲಿ ಗಡ್ತದೆ. ಹೌದು ಸ್ನೇಹಿತರೆ, ಏಡಿಗಳಲ್ಲಿ ಇನ್ನೊಂದು ರೀತಿಯ ಏಡಿಗಳು ಸಿಗ್ತವೆ. ಅದನ್ನು ಹಾಲೇಡಿ ಅಂತ ಕರೀತಾರೆ. ಅಂದರೆ ಆ ಏಡಿಯನ್ನು ಮುಟ್ಟಿದ್ರೆ ಸಾಕು ತುಂಬ ಮೆದುವಾಗಿರುತ್ತೆ. ನಮ್ಮ ಕಡೆ ಎಲ್ಲ ಅದನ್ನು ಹೆಚ್ಚಾಗಿ ಪಲ್ಯ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳೋದಿಲ್ಲ, ಸಿಕ್ಕಿದ್ರೂ ಹಾಗೆ ಬಿಟ್ಟು ಬಂದುಬಿಡ್ತಾರೆ. ಕಪ್ಪು ಕಲರ್. ಆ ಹಾಲೇಡಿಗಳದ್ದೇ ಒಂದು ಜಾತಿನೋ ಅಥವಾ ಯಾವುದೋ ಒಂದು ಆರೋಗ್ಯದ ಕಾರಣದಿಂದ ಹಾಗಾಗಿರ್ತಾವೋ ಅಂತ ಗೊತ್ತಿಲ್ಲ. ಆದರೆ ಹೊಳೆಯಲ್ಲೆಲ್ಲ ಅಂಥ ಏಡಿಗಳು ಕೂಡ ಸಿಗ್ತವೆ. ಅಂತೂ ಹೊಳೆಯಲ್ಲಿ ಗವಲನ್ನು ಇಟ್ಟ ನಂತರ ಸಾಕಷ್ಟು ಏಡಿಗಳು ಬೀಳ್ತಾ ಇರೋದಂತೂ ನಿಜ. ಹಾಂ, ಇದು ಸುಮಾರು ದೊಡ್ಡದು. ಹಾಂ, ಹೋಗ್ತದೆ. ನೋಡಿ, ಈಗ ಇಲ್ಲಿ ಕೂಡ ಇನ್ನೊಂದು ಏಡಿ ಸಿಕ್ಕಿದೆ. ಇದನ್ನು ಕೂಡ ತುಂಬ ಹುಷಾರಾಗಿ ಹಿಡಿಬೇಕಾಗಿರುತ್ತೆ. ಯಾಕಂದರೆ ಗಿಡ ಗಂಟಿಗಳು, ಕೋಲು ಅದೆಲ್ಲ ಬಂದಾಗ ಏಡಿ ಹಿಡಿಯೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಸ್ನೇಹಿತರೆ, ನೀರಿನ ಹರಿವು ಇಲ್ಲಿ ಜಾಸ್ತಿ ಇರೋದ್ರಿಂದ ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದು ನೋಡ್ರಿ ಹೆಂಗಿದೆ. ಸ್ನೇಹಿತರೆ, ಕೆಲವೊಂದು ಸಲ ನಮಗೆ ಏಡಿ ಯಾವುದು ಕಲ್ಲು ಯಾವುದು ಅಂತಲೇ ಗೊತ್ತಾಗೋದಿಲ್ಲ. ಯಾಕಂದರೆ ಅದೇ ಕಲರಲ್ಲೇ ಇರ್ತವೆ ಏಡಿಗಳು ಕೂಡ. ಇಲ್ಲಿ ನೋಡಿ ಸ್ನೇಹಿತರೆ, ನಾವು ಚಿಕನ್ ವೇಸ್ಟನ್ನು ಹಾಕಿಟ್ಟಿರುವಂತಹ ಸ್ಥಳದಲ್ಲಿ ಇಲ್ಲೂ ಕೂಡ ನಮಗೆ 3 ಏಡಿಗಳೀಗ ಕಾಣಿಸ್ತಾ ಇದ್ದಾವೆ. ಇಲ್ಲಿರುವಂತಹ ಕಲ್ಲುಗಳನ್ನೆಲ್ಲ ನಿಧಾನವಾಗಿ ಸರಿಸಿ ನಾವು ಇಲ್ಲಿರುವಂತಹ ಏಡಿಗಳನ್ನು ಹಿಡಿಬೇಕಾಗಿರುತ್ತೆ. ಇಲ್ಲ ಅಂದರೆ ಅವುಗಳಿಗೆ ಸ್ವಲ್ಪ ಗೊತ್ತಾಯಿತು ಅಂದರೂ ಕೂಡ ಓಡೋಗ್ಬಿಡ್ತವೆ. ಅದು ಕಮ್ಮಿನೇ. ಓಹೋ, ಮುಚ್ಚಿ ಬೀಳುತ್ತೆ. ಕಲ್ಲಾಡಿದ್ರು ಅದ್ರಾಗ ದೊಡ್ಡ ದೊಡ್ಡ ಬರ್ಬೇಕು. ಸ್ನೇಹಿತರೆ, ಈಗ ನಾವು ಒಂದು ಸಲ ಏಡಿಗಳನ್ನು ಹಿಡಿದಾದ ನಂತರ ಈ ಚಿಕನ್ ವೇಸ್ಟನ್ನು ಮತ್ತೆ ಇಲ್ಲೇ ಇಟ್ಟು ಹೋದರೆ ಮತ್ತೆ ಏಡಿಗಳು ಬರೋ ಸಾಧ್ಯತೆ ಇರುತ್ತೆ. ಅದ್ರ ದೊಡ್ಡ ಸ್ನೇಹಿತರೆ, ನಮ್ಮ ಏಡಿ ಹಿಡಿಯುವ ಈ ಸುತ್ತು ಮುಗಿತಾ ಇದ್ದಂಗೆ ನಮಗೆ ಎಷ್ಟು ಏಡಿಗಳು ಸಿಕ್ಕಿದ್ವು ಅನ್ನೋದನ್ನು ನಾನು ನಿಮಗೆ ಈಗ ತೋರಿಸ್ತೀನಿ. ಈಗ ಬನ್ನಿ, ಈ ಸ್ಥಳದಿಂದ ಸ್ವಲ್ಪ ಹೊರಗಡೆ ಹೋಗೋಣ. ನಮಗೆ ಈ ರೌಂಡಿನವರೆಗೆ ಎಷ್ಟು ಏಡಿ ಸಿಕ್ತು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ.
ಸ್ನೇಹಿತರೆ, ಈಗ ನಮ್ಮ ಏಡಿ ಹಿಡಿಯುವ ಮೊದಲನೇ ಸುತ್ತು ಮತ್ತು ಎರಡನೇ ಸುತ್ತು ಎರಡೂ ಕಂಪ್ಲೀಟ್ ಆಗಿದೆ. ಎರಡನೇ ಸುತ್ತಿನಲ್ಲಿ ನಮಗೆ ಇಷ್ಟು ಏಡಿಗಳು ಸಿಕ್ಕಿದ್ದಾವೆ. ಮೊದಲನೇ ಸುತ್ತಿನಲ್ಲಿ ಸಿಕ್ಕಿರುವಂತಹ ಏಡಿಗಳನ್ನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಆದರೂ ಬೇಕಾದರೆ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಮೊದಲನೇ ಸುತ್ತಿನಲ್ಲಿ ನಮಗೆ ಇಷ್ಟು ಏಡಿಗಳು ಸಿಕ್ಕಿದ್ದಾವೆ. ಹಾಗೆ ಎರಡನೇ ಸುತ್ತಿನಲ್ಲಿ ನಮಗೆ ಇಷ್ಟು ಏಡಿಗಳು ಸಿಕ್ಕಿದ್ದಾವೆ. ಹಾಗೆ ಇನ್ನೊಂದು ಸುತ್ತಿನ ನಂತರ ನಮಗೆ ಸಿಕ್ಕಿರುವ ಏಡಿಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಸೇಮ್ ಚಿಕನ್ ವೇಸ್ಟ್ನಿಂದ ನಾವು 3 ಸುತ್ತು ಏಡಿ ಹಿಡಿದಿದ್ದೀವಿ. ಆ 3 ಸುತ್ತು ಮುಗಿಯೋವರೆಗೂ ನಮಗೆ ಇಷ್ಟು ಏಡಿಗಳು ಸಿಕ್ಕಿದ್ದಾವೆ. ಸ್ನೇಹಿತರೆ, ನಮ್ಮ ಮಲೆನಾಡಿನಲ್ಲಿ ಏಡಿ ಹಿಡಿಯುವಂತಹ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಈ ಹೈ ಲೆವೆಲ್ ಟೂರಿಸಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಏಡಿಗಳ ಮುಂದಿನ ಕೆಲವು ವಿಡಿಯೋ ತುಣುಕುಗಳು ನಿಮಗಾಗಿ.